ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದಾರ? ಎಲ್ಲರೂ ಚೆನ್ನಾಗಿ ಓದ್ಕೋತಿದಾರ ಅಂತ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ 10ನೇ ತರಗತಿ ಗಣಿತ ವಿಷಯದ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಪಾಠದ ಮೇಲೆ 3 ಅಂಕದ ಪ್ರಶ್ನೆಗಳನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗ 4 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣಂತ್ರಿ. ಓಕೆ, ಸೊ ದಟ್ ನಾನು ನಿಮ್ಮ ಗಣಿತ ಟೀಚರ್ ಮೃತ್ಯುಂಜಯ್. ಬನ್ನಿ ಒಂದದಾಗಿ ಕ್ವಶನ್ಸ್ ಅನ್ನ ನೋಡ್ಕೊತ ಹೋಗೋಣಂತ. ಸೊ ಇದ್ರೊಳಗ 21ನೇ ಪ್ರಶ್ನೆ ಏನದ ನೋಡ್ರಿ. ಒಂದು ಗೋಪುರ ಮತ್ತು ಕಂಬ ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ನಮ್ಗೆ ಇದೊಂದು ಲಕ್ ಏನಪ್ಪಾ ಅಂತಂದ್ರ, ನಮ್ ಈಗ ಒಂದು ಕ್ವಶನ್ ಪೇಪರ್ ಒಳಗೆ ಏನಂದ್ರ ಆಲ್ಮೋಸ್ಟ್ ನಮ್ಗ ಆ ಒಂದು ಡೈಗ್ರಾಮ್ ಅನ್ನ ಕೊಟ್ಟಿರಲ್ಲ ಅಂದ್ರೆ ತಪ್ಪಾಗಿ ಬರ್ತೀರಿ. ಇದ್ರೊಳಗ ಅವರು ಡೈಗ್ರಾಮ್ ಕೊಟ್ಟಾರ. ಸೊ ಇಲ್ಲಿ ಏನ್ ಹೇಳಕತ್ತಾರ್ರಿ, ಒಂದು ಗೋಪುರ ಮತ್ತು ಒಂದು ಕಂಬ ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ಇದು ಗೋಪುರ, ಇದು ಕಂಬ. ನಮ್ಗೆ ಗೋಪುರ ಕಂಬ ಅಂತ ಹೆಂಗ್ ಗೊತ್ತಾಗತ್ತೆ? ಇದೇ ಗೋಪುರ ಇದೇ ಕಂಬ ಅಂತ ಹೆಂಗ್ ಗೊತ್ತಾಗತ್ರಿ? ಹೆಂಗ್ ಗೊತ್ತಾಗತ್ತೆ ಅಂದ್ರೆ, ಗೋಪುರ ಯಾವಾಗ್ಲೂ ದೊಡ್ಡದಿರ್ತೈತಿ, ಕಂಬ ಬಿಲ್ಡಿಂಗ್ ಒಂದು ಕಟ್ಟಡ ಏನಾಗಿರ್ತಾವ ಅಂತಂದ್ರ ಸಾಂದ್ ಇರ್ತಾವ. ಓಕೆನಾ? ರೈಟ್. ಮುಂದೆ ಏನಾಗತ್ತರಿ, ದಟ್ ನಿಂತಿವೆ 60 ಮೀಟರ್ ಎತ್ತರದ ಗೋಪುರದ ಮೇಲಿನಿಂದ 60 ಮೀಟರ್ ಎತ್ತರದ ಗೋಪುರದ ಮೇಲಿನಿಂದ ಕಂಬದ ಮೇಲ್ತುದಿ ಮತ್ತು ಅದರ ಪಾದಗಳನ್ನು ನೋಡಿದಾಗ, ಮೇಲ್ತುದಿ ಮತ್ತು ಅದರ ಪಾದ, ಈ ಕಂಬದ್ದು ಮೇಲ್ತುದಿ ನೋಡ್ಲಿಕ್ಕತ್ತಾರ, ಇದು ಸಿ ಮೇಲ್ತುದಿ, ಡಿ ಅದರ ಪಾದ, ಅದನ್ನ ನೋಡಿದಾಗ ಏನಾಗದ್ರಿ, ಉಂಟಾಗುವ ಅವನತ ಕೋನಗಳು. ಅವನತ ಕೋನ ಅಂದ್ರೆ ಏನ್ರಿ? ನಾವು ಕೆಳಗೆ ನೋಡಿದಾಗ ಉಂಟಾಗುವಂತ ಕೋನ ಅವನತ ಕೋನ. ಸೊ ಅವನತ ಕೋನಗಳು ಏನದಾವು ಅಂತಂದ್ರೆ ಕ್ರಮವಾಗಿ 30 ಡಿಗ್ರಿ ಮತ್ತು 60 ಡಿಗ್ರಿ ಆಗಿದೆ. ಕಂಬದ ಎತ್ತರವನ್ನ ಕಂಡುಹಿಡಿಯಿರಿ. ಇದು ಕಂಬ, ಈ ಕಂಬದ ಎತ್ತರವನ್ನ ಕಂಡುಹಿಡಿಯಿರಿ ಅಂತ ಕೇಳಾಕತ್ತಾರ. ಸೊ ನಾವು ಈಗ ದಟ್ ಹಿಂಗ ಲಂಬವಾಗಿರೋದನ್ನ ಎಚ್ ಅಂತ ತಗೋತೀವಿ, ಅಡ್ಡವಾಗಿರೋದನ್ನ ಏನಂತ ತಗೊಂಡಿರ್ತೀವಿ ಅಂತಂದ್ರ ಎಕ್ಸ್ ಅಂತ ತಗೊಂಡಿರ್ತೀವಿ. ಇದು ಯಾಕೆ ಬೇಕ್ರಿ? ನಮ್ಗೆ ಲೆಕ್ಕ ಮಾಡೋದಾಗ ನಿಮ್ಗೆ ಬರ್ಬರ್ತ ನಮ್ಗೆ ಏನಪ್ಪಾ ಅಂದ್ರೆ ಗೊತ್ತಾಗ್ತೈತಿ. ಸರಿನಾ? ರೈಟ್. ನಮ್ಗೆ ಏನ್ ಕೇಳಾಕತ್ತಾರೆ ಅವರು? ಈ ಒಂದು ಕಂಬದ ಎತ್ತರವನ್ನ ಕಂಡುಹಿಡಿಯಿರಿ ಅಂತ ಕೇಳಾಕತ್ತಾರ. ಈಗ ನಮಗ ನಾವು ಲೆಕ್ಕ ಮಾಡ್ಬೇಕು ಅಂತಂದ್ರ ಆಲ್ಮೋಸ್ಟ್ ಹೆಚ್ಚಾನ ನಾವೇನ್ ಮಾಡ್ತೀವಿ ಅಂತಂದ್ರ ಒಂದು ಲಂಬಕೋನವನ್ನ ತ್ರಿಕೋನವನ್ನ ತಗೋತೀವಿ. ಎಂತ ಲಂಬಕೋನ ತ್ರಿಕೋನವನ್ನ ತಗೋತೀವಿ ಅಂತಂದ್ರ ಅದ್ರೊಳಗ ನಮಗ ಒಂದು ಬಾಹು ಗೊತ್ತಿರಬೇಕು, ಒಂದು ಕೋನ ಗೊತ್ತಿರಬೇಕು. ಅದು ಗೊತ್ತಿತ್ತಂದ್ರ ನಮಗ್ ಮುಂದೆ ಲೆಕ್ಕ ಸರಳವಾಗಿ ಮಾಡಕ್ ಬರ್ತೈತಿ. ಸರಿನಾ? ರೈಟ್. ಈಗ ಲಂಬಕೋನ ತ್ರಿಕೋನ ನೋಡಿದ್ರೆ ಇಲ್ಲಿ ಎಇಸಿ ಐತಿ, ಇಲ್ಲಿ ಎಬಿಡಿ ಐತಿ. ಕೋನಗಳು ಗೊತ್ತಿಲ್ಲ, ಕೋನಗಳು ಎಲ್ಲಿದಾವ್ರಿ? ಇಲ್ಲದಾವ್ರಿ. ಇದರ ಆಧಾರದ ಮೇಲೆ ನಾವೇನಪ್ಪಾ ಅಂದ್ರೆ ಈ ಕೋನಗಳನ್ನ ಬರ್ಕೋಬಹುದು. ಹೆಂಗಂತಂದ್ರ ಇದು 30 ಡಿಗ್ರಿ ಇತ್ತಂದ್ರ ಇದು ಸಹಿತ 30 ಡಿಗ್ರಿ ಇರ್ತೈತಿ. ಇದು 60 ಇತ್ತಂದ್ರ ಇದು ಸಹಿತ ಏನಾಗಿರ್ತೈತಿ ಅಂತಂದ್ರ 60 ಡಿಗ್ರಿ ಆಗಿರ್ತೈತಿ. ಯಾಕಂದ್ರೆ ಈ ಒಂದು ರೇಖೆಗೆ ಈ ಒಂದು ರೇಖೆ ಏನಪ್ಪಾ ಅಂತಂದ್ರ ಸಮಾಂತರವಾಗೈತಿ. ಮೊದಲಕ್ಕೆ ಇದನ್ನ ತಗೋತೇನ್ರಿ, ಈ ರೇಖೆ ಸಮಾಂತರವೈತಿ. ಹಂಗಂದ್ರೆ ಇಲ್ಲೊಂದು ಛೇದಕ ಐತಿ ಅಂತಂದ್ರೆ ಈ ಕೋನ ಸಮ ಇರ್ತಾವು, ಅಂತ ಪರ್ಯಾಯ ಕೋನಗಳು ಸಮವಾಗಿರುತ್ತವೆ. ಸರಿನಾ? ರೈಟ್. ಹಾಗಾದ್ರೆ ಇದು 30 ಡಿಗ್ರಿ, 60 ಡಿಗ್ರಿ ಆಯ್ತು. ಈಗ ನಾನು ಏನ್ ಮಾಡ್ತೇನೆ ಅಂದ್ರೆ ಈ ಬಿಡಿಯನ್ನ ಕಂಡಿಡ್ತೀನಿ. ಈ ಬಿಡಿ ಅಳತೆ ಗೊತ್ತಾಯ್ತು ಅಂತಂದ್ರೆ ಈ ಒಂದು ಅಳತೆ ಗೊತ್ತಾಕೈತಿ. ಸರಿನಾ? ಈ ಅಳತೆ ಗೊತ್ತಾಯ್ತು ಅಂತಂದ್ರ ಅವಾಗ ಈ ಎಚ್ ಅನ್ನ ಕಂಡಿಡಿಯಕ್ ಬರ್ತೈತಿ. ಇನ್ನೊಂದು ಕೆಲಸ ಮಾಡ್ತೇನೆ ನಾನು, ಈ ಎಚ್ ಅನ್ನ ನಾ ಎಲ್ಲಿ ಬರ್ಕೋತೀನಿ ಅಂತಂದ್ರ ಇಲ್ಲಿ ಬರೆದ್ರೆ ನಮ್ಗೆ ಉಪಯೋಗ ಇಲ್ರಿ. ಇದನ್ನ ನಾ ಏನ್ ತಗೋತೀನಿ ಅಂದ್ರೆ ಇಲ್ಲಿ ತಗೋತೀನಿ. ಎಲ್ಲಿ ಇ ಬಿ ಏನೈತಿ ಅಂದ್ರೆ ಎಚ್ ಐತಿ. ಸೊ ಸ್ವಲ್ಪ ನಾನು ಇಲ್ಲಿ ತೆಗಿತೇನ್ರಿ, ಇಲ್ಲಿ ಬರ್ಕೋತೇನೆ. ಏನ್ರಿ? ಇಲ್ಲಿ ಈ ಒಂದು ಭಾಗ, ಈ ಕೆಳಗಡೆ ಭಾಗ ಎಚ್ ಐತಿ, ಈ ಮೇಲ್ಗಡೆ ಭಾಗ ಎಷ್ಟೈತ್ರಿ? ಎ ಎಷ್ಟೈತಿ ಗೊತ್ತಾ ನಿಮ್ಗೆ? ಇಲ್ಲಿ ಗೊತ್ತೈತಿ ನೋಡ್ರಿ. ಟೋಟಲ್ 60 ಐತಿ, ಇದು ಎಚ್ ಐತಿ ಅಂದ್ರೆ ಇದು ಎಷ್ಟಾಗತ್ತೆ ಅಂತಂದ್ರ 60 ಮೈನಸ್ ಎಚ್ ಆಗತ್ತೆ. ಇದೇನಾಗತ್ರಿ? ಟೋಟಲ್ 60 ಐತಿ, ಇದೆಷ್ಟಾಗತ್ತೆ ಅಂತಂದ್ರ 60 ಮೈನಸ್ ಎಚ್ ಆಗತ್ತೆ. ಓಕೆ, ಸೊ ಟೋಟಲ್ 60 ಐತಿ, ಇದು ಎಚ್ ಐತಿ ಅಂದ್ರೆ ಇದು 60 ಎಚ್ ಕಳೆದ್ವಿ ಅಂದ್ರೆ ಇದು ಸಿಗ್ತೈತಿ. ಸರಿನಾ? ಬರ್ರಿ ಹಾಗಾದ್ರೆ ಒಂದೇ ಟ್ರಯಾಂಗಲ್ ಯಾವುದು, ಒಂದೇ ಒಂದು ತ್ರಿಭುಜ ಯಾವುದು ಅಂತಂದ್ರ ತ್ರಿಭುಜ ಎ ಡಿ ಅನ್ನ ತಗೊಳ್ಳೋಣ, ಎ ಬಿ ಡಿ ಅನ್ನ ತಗೊಳ್ಳೋಣಂತ್ರಿ. ತ್ರಿಭುಜ ಎ ಬಿ ಡಿ ಎಲ್ಲಿ. ಓಕೆ, ಸೊ ಎಲ್ಲ ಇದ್ರೊಳಗೆ ಏನಪ್ಪಾ ಕೇಸ್ ಒಳಗೆ ಇದು ನಮ್ಗ ಎತ್ತರಗಳನ್ನ ಒಂದು ನಮ್ಗೆ ಏನಪ್ಪಾ ಅಂದ್ರೆ ಗೊತ್ತಿರುವಂತ ಭಾವವನ್ನ ಕೊಟ್ಟಿರಂಗಿಲ್ಲ. ಆ ಟೈಮ್ನಾಗ ಏನ್ ಬರ್ತದ ಅಂತಂದ್ರೆ ನೋಡೋಣಂತ. ಸದ್ಯ ಮಟ್ಟಿಗೆ ಈ ಬಾಹು ಗೊತ್ತೈತಿ ಅಂದ್ರ ಈ ಬಾಹು ಮತ್ತು ಈ ಗೊತ್ತಿರುವಂತಹ ಬಾಹು ಗೊತ್ತಿರುವಂತಹ ಕೋನದ ತ್ರಿಭುಜವನ್ನ ತಗೋತಾ ಇದೀವಿ. ತ್ರಿಭುಜ ಎ ಬಿ ಡಿಯಲ್ಲಿ ಏನ್ರಿ, ಈ ಒಂದು ಕೋನಕ್ಕ ಈ ಬಾಹು ಏನೈತಿ ಅಂತಂದ್ರ ಅಭಿಮುಖ ಬಾಹು ಐತಿ, ಈ ಬಾಹು ಪಾರ್ಶ್ವ ಬಾಹು ಐತಿ. ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹು ಇರುವಂತಹ ತ್ರಿಕೋನಮಿತಿ ಅನುಪಾತ tan. ಹಾಗಾದ್ರೆ tan D is equal to ಅಭಿಮುಖ ಬಾಹು ಎ ಬಿ ಬಾಗ್ಲೆ ಪಾರ್ಶ್ವಬಾಹು ಬಿ ಡಿ. tan ಡಿ ಅಂದ್ರೆ ಎಷ್ಟೈತ್ರಿ? 60. ಹೌದಾ? tan 60 is equal to ಎ ಬಿ ಅಂದ್ರೆ ಎಷ್ಟೈತ್ರಿ? ಟೋಟಲ್ 60 ಐತಿ. ಓಕೆ, ಬಾಗ್ಲೆ ಟೋಟಲ್ 60 ಐತ್ರಿ. ಬಾಗ್ಲೆ ಬಿ ಡಿ ಅಂದ್ರೆ ನಾವೇನ್ ತಗೊಳಕತ್ತೀವಿ? ಇಲ್ಲಿ ಎಕ್ಸ್ ತಗೊಳಕತ್ತೀವಿ. ಸರ್ ಎಕ್ಸ್ ತಗೋಬೇಕೇನ್ರಿ? ನೀವೆಲ್ಲ ಬಿ ಡಿ ತಗೊಂಡ್ರು ಏನ್ ತಪ್ಪಿಲ್ಲ, ನಡಿತೈತಿ.
ಓಕೆ ಸರಿ. ಹಾಗಾದ್ರೆ tan 60 ಅಂದ್ರೆ ಬೆಲೆ ಎಷ್ಟದ್ರಿ √3 ಐತಿ ಇಸ್ ಈಕ್ವಲ್ ಟು 60 ಭಾಗಲೆ ಎಕ್ಸ್. ಎಕ್ಸ್ ಈ ಕಡೆ ಹೋಗ್ಲಿ √3 ಈ ಕಡೆ ಬರ್ಲಿ ಇದೇನಾಗತ್ರಿ ಎಕ್ಸ್ ಇಸ್ ಈಕ್ವಲ್ ಟು 60 ಭಾಗಲೆ √3 ಮೀಟರ್ ಆಗಿರ್ತೈತಿ. 60 ಭಾಗಲೆ √3 ಮೀಟರ್ ಯಾವುದು ಅಂದ್ರೆ ಇದು 60 ಭಾಗಲೆ √3 ಮೀಟರ್ ಆಗಿರ್ತೈತಿ. ಬಿಡಿ 60 ಭಾಗಲೆ √3 ಮೀಟರ್ ಅಂತಂದ್ರೆ ಇಸಿ ಸಹಿತ ಏನಪ್ಪಾ ಅಂತ ಸಮ ಆಗಿರ್ತೈತಿ. ಇದು ಏನಪ್ಪಾ ಅಂದ್ರ 60 ಭಾಗಲೆ √3 ಮೀಟರ್ ಆಗಿರ್ತೈತಿ. ಸರ್ ನೀವು ಒಂದೊಂದ್ಸರಿ ಹೇಳ್ತಿದ್ರಿ ಛೇದದೊಳಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಈ ರೀತಿ ವರ್ಗಮೂಲ ಬರಬಾರ್ದು ಅಂತಂದೇಳಿ. ಓಕೆ ಸೊ ಇದು ಫೈನಲ್ ಆನ್ಸರ್ ಅಲ್ಲ, ಇದು ಲಾಸ್ಟ್ ಆನ್ಸರ್ ಅಲ್ರಿ. ನಮ್ಗೆ ಲಾಸ್ಟಿಗೆ ಏನಂದ್ರೆ ಇದು ಬೇಕಲ್ಲ, ಇದ್ರೊಳಗೆ ಏನಪ್ಪಾ ಅಂದ್ರೆ ಛೇದೊಳಗ ಅದು ಬರ್ಲಾರ್ದಂಗೆ ಬರೀನಂತೆ. ಸರಿನಾ? ರೈಟ್. ಓಕೆ ನಮ್ಗ ಎಚ್ ಬೆಲೆ ಕಂಡುಹಿಡಿಬೇಕು. ಹೆಂಗನಾಗ್ಲಿ ಒಟ್ಟ ಎಚ್ ಬೆಲೆ ಕಂಡುಹಿಡಿಬೇಕು. ರೈಟ್. ಈಗ ನಾನು ಏನ್ ತಗೋತೀನಿ ಈ ತ್ರಿಭುಜವನ್ನ ತಗೋತೀನಿ. ಯಾವ ತ್ರಿಭುಜ ತಗೋತೀನಿ? AEC ತ್ರಿಭುಜ ತಗೋತೀನಿ. ಇದ್ರ ಕೆಲಸ ಮುಗೀತು. ಈಗ ಇದ್ರ ಕೆಲಸ ತ್ರಿಭುಜ AEC ಯಲ್ಲಿ ಏನ್ರಿ ಈ ಒಂದು ಕೋನಕ್ಕ ಇದು ಈ ಕೋನ ಇದು ಈ ಬಾಹು ಏನೈತಂದ್ರೆ ಅಭಿಮುಖ ಬಾಹು ಐತಿ. ಇದು ಏನಪ್ಪಾ ಅಂತಂದ್ರೆ ಪಾರ್ಶ್ವ ಬಾಹು ಐತಿ. ಇದು ನಮಗ್ ಗೊತ್ತೈತಿ 60 √3 ಮೀಟರ್ ಗೊತ್ತೈತಿ. ನಾವು ಇಲ್ಲಿ ಎಚ್ ಕಂಡುಹಿಡಿಬೇಕು. ಸರ್ ಈ ಎಚ್ ಕಂಡುಹಿಡಿದ್ರಿ ಎಲ್ಲರ ಆಗ್ಲಿ ಎಚ್ ಅಂದ್ರೆ ಏನೈತಂದ್ರೆ ಈ ಎಚ್ ಕಂಡುಹಿಡಿದ್ರು ಅದೇ ಹೆಚ್ಚು, ಇದನ್ನ ಕಂಡುಹಿಡಿದ್ರು ಅದೇ ಹೆಚ್ಚು. ಸರಿನಾ? ರೈಟ್. ಹಾಗಾದ್ರೆ ತ್ರಿಭುಜ AEC ಯಲ್ಲಿ ನಾನೇನ್ ತಗೋತೇನ್ರಿ tan C ತಗೋತೀನಿ. ಯಾಕಂದ್ರ ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವಬಾಹು, ಅಭಿಮುಖ ಬಾಹು AE ಪಾರ್ಶ್ವಬಾಹು EC. ಅಂದ್ರೆ ಈಗ ನಾವೇನ್ ಬರಿಬಹುದ್ರಿ tan 30 ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು AE ಎಷ್ಟೈತ್ರಿ ಟೋಟಲ್ 60. ಇದು ಎಚ್ ಐತಿ ಅಂದ್ರೆ ಇದೇನಾಗೈತಿ ಅಂದ್ರ 60 ಮೈನಸ್ ಎಚ್ ಐತಿ ಬಾಗ್ಲೆ EC ಅಂದ್ರೆ ಎಷ್ಟೈತ್ರಿ 60 ಬಾಗ್ಲೆ √3 ಮೀಟರ್ ಐತಿ. ಸರಿನಾ? ರೈಟ್. ಈಗ ಒಂದಿಷ್ಟು ಹುಡುಗರಿಗೆ ಏನಪ್ಪಾ ಅಂತಂದ್ರೆ ಈ √3 ಬೆಲೆ ಗೊತ್ತಿರ್ತಾವು. ಏನಿರ್ತದ್ರಿ 1.73 ಅಂತ ಗೊತ್ತಿರ್ತೈತಿ. ಆ ಬೆಲೆಯನ್ನ ಇಲ್ಲಿ ತುಂಬಾಕ ಹೋಗ್ಬೇಡ್ರಿ. ಕೊನೆಯ ಉತ್ತರ ಏನ್ ಬರ್ತೀವಿ ಲಾಸ್ಟಿಗೆ ಏನ್ ಉತ್ತರ ಬರ್ತೀವಲ್ಲ ಅವಾಗ ಅದ್ರ ಬಗ್ಗೆ ವಿಚಾರ ಮಾಡಕ್ ಬರ್ತೈತಿ. ಸರಿನಾ? ರೈಟ್. ನಂತರ ಮುಂದ ಇಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ tan 30 ಅಂದ್ರೆ ಎಷ್ಟದ್ರಿ 1 ಬಾಗ್ಲೆ √3 ಐತಿ ಇಸ್ ಈಕ್ವಲ್ ಟು 60 ಮೈನಸ್ ಎಚ್ ಬಾಗ್ಲೆ 60 ಬಾಗ್ಲೆ √3 60 ಬಾಗ್ಲೆ √3. ಸರಿನಾ? ರೈಟ್. ಈಗ ನಮ್ಗೆ ಏನ್ ಬೇಕಂದ್ರೆ ಎಚ್ ಬೆಲೆ ಬೇಕು. ಇದನ್ನ ಎಡಗಡೆ ತಗೊಂಡು ಹೋಗ್ತೀನಿ. ಸೊ ಎಡಗಡೆ ತಗೊಂಡು ಹೋದ್ವಿ ಅಂತಂದ್ರೆ ಏನಾಗತ್ರಿ ಇಲ್ಲಿ ಬಾಗ್ಲೆ ಇದ್ದಿದ್ದು ಇದು ಪೂರ್ತಿ ಈ ಕಡೆ ಬಂದು ಏನಾಗತ್ತಂದ್ರ ಇದು ಛೇದವಾಗಿದ್ದು ಇಲ್ಲಿ ಅಂಶಕ್ಕೆ ಬಂದು ಗುಣಾಕಾರ ಆಕೈತಿ. ಹಂಗಂದ್ರೆ ಇದೇನಾಗತ್ತ 1 ಬಾಗ್ಲೆ √3 ಇಲ್ಲಿ ಬಾಗ್ಲೆ ಇದ್ದಿದ್ದು ಈ ಕಡೆ ಬರಾಕತ್ತೈತಿ ಗುಂಡ್ಲೆ 60 ಬಾಗ್ಲೆ √3 ಆಗ್ತೈತಿ ಇಸ್ ಈಕ್ವಲ್ ಟು ಏನ್ರಿ 60 ಮೈನಸ್ ಎಚ್ √3 ಗುಂಡ್ಲೆ √3 ಅಂದ್ರೆ √3 ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ಸ್ಕ್ವೇರ್ ಇಟ್ಟು ವರ್ಗ ಮೂಲ ಹೋದಂದ್ರೆ 3 ಅಷ್ಟೇ ಉಳಿತೈತಿ. ಹಂಗಂದ್ರೆ ನಾವು ಡೈರೆಕ್ಟ್ ಆಗಿ ಏನ್ ಬರೀವ್ರಿ 60 ಬಾಗ್ಲೆ 3 ಅಂತ ಬರೀತೀನಿ. 60 ಮೈನಸ್ ಎಚ್. ಓಕೆ 3 ಒಂದ್ಲೆ 3 3 2 6 ಮುಂದೊಂದು 0 ಏನಾಗುತ್ತೆ ಇದು 20 ಇಸ್ ಈಕ್ವಲ್ ಟು 60 ಮೈನಸ್ ಎಚ್. ಮೈನಸ್ ಎಚ್ ಈ ಕಡೆ ಬರ್ಲಿ 20 ಬಲ್ಗಡೆ ಹೋಗ್ಲಿ ಅಂದ್ರೆ ಇದೇನಾಗತ್ರಿ 60 ಮೈನಸ್ 20 ಆಗತ್ತೆ. 60 ಒಳಗೆ 20 ಹೋದ್ರೆ ಎಷ್ಟು ಉಳಿತೈತಿ ಅಂದ್ರ 40 ಉಳಿತೈತಿ. ಎಚ್ ಈಕ್ವಲ್ ಟು 40 ಮೀಟರ್. ಸೊ ನಮ್ಗೆ ಇಲ್ಲಿ ಎಚ್ ಬೆಲೆ ಏನ್ ಬರಾಕತೈತಿ ಅಂದ್ರೆ 40 ಮೀಟರ್. ಅವ್ರು ಕೇಳಿದಂತಹ ಕಂಬದ ಎತ್ತರ ಎಷ್ಟೈತಿ ಅಂದ್ರ 40 ಮೀಟರ್ ಐತಿ. ಇದ್ರೊಳಗೆ ಒಂದು ಹೆಚ್ಚಿಗೆ ಮಾಡಿ ಅವ್ರು ಏನ್ ಕೇಳ್ತಾರ ಅಂತಂದ್ರ ಈ ಒಂದು ಗೋಪುರ ಹಾಗೂ ಕಂಬದ ನಡುವಿನ ಅಂತರ ಎಷ್ಟೈತೆ ಅಂತ ಕೇಳ್ತಾರ. ಅವಾಗ ನಾವು ಈ ಉತ್ತರವನ್ನ ಬದಲಾವಣೆ ಮಾಡಿ ಬರೀಬಹುದು. ಅದು ಕೇಳಿಲ್ಲ, ಅದರ ಅವಶ್ಯಕತೆ ಇಲ್ಲ. ಓಕೆ ರೈಟ್. ನಂತರ 22ನೆಯ ಲೆಕ್ಕ. ಓಕೆ ಸೊ ಈ ಲೆಕ್ಕಕ್ಕೆ ನಮಗೆ ಏನಪ್ಪಾ ಅಂತಂದ್ರ ಚಿತ್ರ ಬೇಕಾಗತಿ. ಮೊದಲೇ ಚಿತ್ರ ತಕೊಂಡು ಆ ನಂತರ ಇದರ ಎಕ್ಸ್ಪ್ಲೇಷನ್ ನೋಡೋಣಂತೆ. ಸರಿನಾ? ರೈಟ್. ಸೊ ಚಿತ್ರದಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಈ ರೀತಿಯಾಗಿ ನಮ್ಗೆ ಚಿತ್ರ ಕೊಟ್ಟಾರೆ. ಇದು ಎಚ್ಚದ ಆ ನಂತರ ಇದು ಸಹಿತ ಏನೈತಿ ಅಂತಂದ್ರ ಎಚ್ ಐತಿ. ಸರಿನಾ? ಈಗ ಪ್ರಶ್ನೆಯನ್ನ ನೋಡಿದ್ರೆ ಏನೈತಿ ನೋಡ್ರಿ. ಸಮತಟ್ಟಾದ ನೆಲಕ್ಕೆ ಸಮಾಂತರವಾಗಿ ಆಕಾಶದಲ್ಲಿ ಎ ಬಿಂದುವಿನಿಂದ ಬಿ ಬಿಂದುವಿನ ಮೂಲಕ ಹಾರುತ್ತಿರುವ ಒಂದು ವಿಮಾನವನ್ನು ಏನ್ರಿ ದಟ್ ಸಮತಟ್ಟಾದ ನೆಲಕ್ಕೆ ಇದಕ್ಕೆ ಸಮಾಂತರವಾಗಿ ಅಂದ್ರೆ ಏನ್ರಿ ಭೂಮಿಗೆ ಸಮಾಂತರವಾಗಿ ಹಾರಾಕತೈತಿ. ಮೇಲೆ ಕೆಳಗಡೆ ಹಾರಾಕತ್ತಲ್ರಿ, ಸಮಾಂತರವಾಗಿ ಹಾರಾಕತೈತಿ. ಅದು ಎ ಬಿಂದುವಿನಿಂದ ಹಾದು ಎ ಬಿಂದುವಿನ ಮೂಲಕ ಹಾಗೂ ಬಿ ಬಿಂದುವಿನ ಮೂಲಕ ಎರಡರ ಮೂಲಕ ಏನಪ್ಪಾ ಅಂದ್ರ ಹಾದು ಹೊಂಟೈತಿ. ಸರಿನಾ? ಮುಂದ ಏನದ ನೋಡ್ರಿ, ನೆಲದ ಮೇಲಿನ ಒಂದು ಬಿಂದುವಿನಿಂದ ವೀಕ್ಷಿಸಿದಾಗ ಇಲ್ಲಿ ಈ ವಿಮಾನವನ್ನ ಎಲ್ಲಿಂದ ನೋಡಾಕತ್ತೀವಿ ನಾವು ಈ ಓ ಬಿಂದುವಿನಿಂದ ನೋಡಾಕತ್ತೀವಿ. ವೀಕ್ಷಿಸಿದಾಗ ಎ ಬಿಂದುವಿಗೆ ಉಂಟಾದ ಉನ್ನತ ಕೋನವು 60 ಡಿಗ್ರಿ ಆಗಿದೆ. ಎ ಬಿಂದು ಇದ್ದಾಗ ನಾವು ನೋಡಾಕತ್ತೀವಿ ಎಷ್ಟು ಉನ್ನತ ಕೋನ ಐತ್ರಿ 60 ಡಿಗ್ರಿ. ಇಲ್ಲ ಇದ್ದಾಗ ಬಹಳಷ್ಟು ಕೋನ ಎತ್ತರಿಸಿ ನೋಡಾಕತ್ತೀವಿ. ಸ್ವಲ್ಪ ಮುಂದೆ ಹೋದಾಗ ಆ ಕೋನ ಎತ್ತರಿಸೋದು ಪ್ರಮಾಣ ಕಡಿಮೆ ಆಗೈತಿ. ಅವಾಗ ಅದು ಉನ್ನತ ಕೋನ 30 ಡಿಗ್ರಿ ಆಗೈತೆ. ಸರಿ, ಮುಂದೆ ನೋಡಿದ್ರೆ ಏನದ ನೋಡ್ರಿ,
ಆಗಿದೆ 10 ಸೆಕೆಂಡ್ಗಳ ನಂತರ. ಅಂದ್ರ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಹೋಗದ ಟೈಮ್ ಎಷ್ಟು ತಗೊಳಕತ್ತೈತಿ ಅಂತಂದ್ರೆ 10 ಸೆಕೆಂಡ್ ತಗೊಳಕತ್ತೈತಿ. ಸರಿ, ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಎಷ್ಟು ತಗೊಳಕತ್ತಿರೋದ ಟೈಮ್ 10 ಸೆಕೆಂಡ್. ಸರಿನಾ? ರೈಟ್, 10 ಸೆಕೆಂಡ್. ನಾ ಬರೀ ಇದಷ್ಟ ಬರ್ದಿರ್ತೇನೆ, ಅದು ದೂರ ಅಲ್ಲ, ಅದು ಟೈಮ್ ಕೊಡಾಕತ್ತಾರ. ಮುಂದ ಏನಂದ್ರೆ 10 ಸೆಕೆಂಡ್ಗಳ ನಂತರ ಇದೇ ವಿಮಾನವು ಬಿ ಬಿಂದುವಿಗೆ ತಲುಪಿದಾಗ ಉಂಟಾಗುವ ಉನ್ನತ ಕೋನವು 30 ಡಿಗ್ರಿ ಐತಿ. ಮೊದಲಕ್ಕೆ ಹೆಚ್ಚಿಗೆ ಇತ್ತು, ಈಗ ಕಡಿಮೆ ಆಗೈತಿ. ದೂರದ ಹೋದಂಗ ಕಡಿಮೆ ಆಗೈತಿ. ನಂತರ ವಿಮಾನದ ವೇಗವು 648 ಕಿಲೋಮೀಟರ್ ಪ್ರತಿ ಗಂಟೆಗೆ ಆಗಿದ್ದರೆ ನೆಲದ ಮೇಲಿನಿಂದ ಎಷ್ಟು ಎತ್ತರದಲ್ಲಿ ವಿಮಾನವು ಹಾರುತ್ತದೆ? ನೆಲದ ಮೇಲಿಂದ ಎಷ್ಟು ಎತ್ತರದೊಳಗೆ ಹಾರಾಗತ್ತಿ. ಆ ನಂತರ ಅದರ ವೇಗವನ್ನು ಕೊಟ್ಟರೆ 648 ಕಿಲೋಮೀಟರ್ ಪ್ರತಿ ಗಂಟೆಗೆ ಐತಿ. ನಂತರ ವಿಮಾನ ಹಾರುತ್ತಿರುವ ಎಷ್ಟು ಎತ್ತರದಲ್ಲಿ ವಿಮಾನವು ಹಾರುತ್ತಿದೆ ಎಂಬುದನ್ನು ಕಂಡುಹಿಡಿಯಿರಿ. ಅಂದ್ರೆ ನಮ್ಗೆ ಏನ್ ಕೇಳಾಕತ್ತಾರ ಇಲ್ಲಿ? ಎಚ್ ಅನ್ನ ಕಂಡುಹಿಡ್ರಿ ಅಂತ ಕೇಳಾಕತ್ತಾರ. ಸರಿನಾ? ಇಲ್ಲಿ ನಮಗೊಂದು ಮಾಹಿತಿ ಕೊಡಾಕತ್ತಾರ. ಏನಪ್ಪಾ ಅಂದ್ರೆ √3 = 1.73 ಎಂದು ಬಳಸಿ. ಇದನ್ನ ಲಾಸ್ಟಿಗೆ ನಮಗೆ ಅವಶ್ಯಕತೆ ಇತ್ತಂದ್ರೆ ಬಳಸೋಣಂತ. ಸರಿನಾ? ರೈಟ್, ಓಕೆ. ಸರಿ, ಈಗ ನಮ್ಗೆ ಏನಪ್ಪಾ ಅಂತಂದ್ರೆ ಸಿ ಇಂದ ಡಿ ಗೆ ಎಷ್ಟು ದೂರ ಐತ್ರಿ? ಎಷ್ಟು ದೂರ ಐತೆ ಅಂತ ಗೊತ್ತಾಗಬೇಕು ಅಂತಂದ್ರೆ ನಾವೇನ್ ಮಾಡೋಣ ಅಂತಂದ್ರೆ ಆ 648 ಕಿಲೋಮೀಟರ್ ಪ್ರತಿ ಗಂಟೆ ಕೊಟ್ರಲ್ಲ ಅದನ್ನ ಬಳಸ್ಕೊಳ್ಳೋಣ. ಓಕೆ, ಸೊ ಈ 648 ಪ್ರತಿ ಗಂಟೆಗೆ ಆನಂತರ ಇಲ್ಲಿಂದ ಇಲ್ಲಿಗೆ ಎಷ್ಟು ಟೈಮ್ ತೊಗೊಳಗತ್ತಿ? 10 ಸೆಕೆಂಡ್ ತೊಗೊಳಗತ್ತಿ. ಇದು ಕಿಲೋಮೀಟರ್ ಪ್ರತಿ ಗಂಟೆಗೆ ಇದ್ದಿದ್ದನ್ನ ನಾವೇನ್ ಮಾಡೋಣ ಅಂತಂದ್ರೆ ಮೀಟರ್ ಪ್ರತಿ ಸೆಕೆಂಡ್ಗೆ ಮಾಡ್ಕೊಳ್ಳೋಣ. ಓಕೆ, ಸೊ ಇದನ್ನ ಮೀಟರ್ ಪ್ರತಿ ಸೆಕೆಂಡ್ಗೆ ಮಾಡ್ಕೋಬೇಕು ಅಂದ್ರೆ ನಾನು ಏನ್ ಮಾಡ್ತೇನೆ ಅಂತಂದ್ರ ಇದನ್ನ 5/18 ಗುಣಿಸ್ತೀನಿ. ಅಂದ್ರೆ ಇದೇನಾಗತ್ತಂದ್ರೆ ಮೀಟರ್ ಪ್ರತಿ ಸೆಕೆಂಡ್ಗೆ ಆಗತ್ತೆ. ಓಕೆ, ಸೊ ಇದನ್ನ ನಾವು ಹಿಂದಿನ ಕ್ಲಾಸ್ ಒಳಗೆ ಕಲ್ತಿರ್ತೀವಿ. ಓಕೆ, ಆಗ್ಲಿ. 18 ಅಂದ್ರೆ 18, 18 3 54, 10 ಉಳಿತ್ರಿ 108 ಆಯ್ತು, 18 6 108, 36 × 5 ಅಂತಂದ್ರೆ 36 180, ಮುಂದೆ ಒಂದು 0. ಕರೆಕ್ಟಾ? ಎಲ್ಲಾದ್ರೂ ಮಿಸ್ ಆಗೈತೆ ನೋಡ್ರಿ. ಸಾರಿ, 180 ಬರ್ತೈತ್ರಿ. ಏನ್ ಬರ್ತೈತ್ರಿ? ಇದು 180 ಕಿಲೋಮೀಟರ್ ಬರ್ತೈತಿ. ಸರಿನಾ? ಇದು ಏನಪ್ಪಾ ಅಂದ್ರೆ 180 ಮೀಟರ್ ಪ್ರತಿ ಸೆಕೆಂಡ್ಗೆ. ಅವ್ರಿಗೆ ಇಲ್ಲಿ ಕೇಳಿದ ಎಷ್ಟಪ್ಪ ಅಂದ್ರೆ 10 ಸೆಕೆಂಡ್ ಟೈಮ್ ಕೊಡಾಕತ್ತಾರ. 1 ಸೆಕೆಂಡ್ 180 ಆಯ್ತು ಅಂತಂದ್ರ ಅದು ಕ್ರಮಿಸುವ ದೂರ ಅಥವಾ ನಾನು ಇಲ್ಲಿ CD ಅಂತ ತಗೊಂಡ್ಬಿಡ್ತೇನೆ. ಸರಿನಾ? CD = ಏನಪ್ಪಾ ಅಂತಂದ್ರೆ ದೂರ, ವೇಗ ಇಂಟು ಕಾಲ. ಈ ದೂರ ಬರಬೇಕು ಅಂದ್ರೆ ನಾವೇನ್ ಮಾಡ್ತೇವ್ರಿ? ಈ ಸೂತ್ರವನ್ನ ಬಳಸ್ತೀವಿ. ವೇಗ ಗುಂಡ್ಲೆ ಕಾಲ. ವೇಗ ಎಷ್ಟೈತ್ರಿ? 180 ಮೀಟರ್ ಪ್ರತಿ ಸೆಕೆಂಡ್ಗೆ. ಕಾಲ 10 ಸೆಕೆಂಡ್. 180 × 10 ಅಂದ್ರೆ ಏನಾಗುತ್ತಂದ್ರೆ 1800 ಮೀಟರ್ ಆಕೈತಿ. ಎಲ್ಲಿಂದ್ರೆ ಎಲ್ಲಿಗೆ? ಈ ಸಿ ಇಂದ ಡಿ ಏನಪ್ಪಾ ಅಂತಂದ್ರೆ ಎಷ್ಟದ್ರಿ? ಇದು 36 ಬಂದೈತಿ. ಇದೆಷ್ಟಂದ್ರಿ? 1800 ಮೀಟರ್ ಐತಿ. ಸರಿನಾ? ನಂತರ ಮತ್ತೆ ಇದ್ರ ಬಗ್ಗೆ ನಾವು ಹೇಳೋದಾಯ್ತು ಅಂತಂದ್ರೆ ನಮಗ ಓಕೆ, ಸೊ ಇದಂತರ ಎಷ್ಟೈತ್ರಿ? ಇದಂತರ ಎಷ್ಟೈತಿ ಗೊತ್ತಿಲ್ಲ. ಸೊ ಇದನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಎಕ್ಸ್ ಅಂತ ತಗೊಂಡಿರ್ತೇನೆ. ಆಗ್ಬೋದಾ? ಸರಿ, ಈಗ ನಮ್ಗೆ ಕೆಲಸ ಏನ್ರಿ? 2 ಲಂಬಕೋನ ತ್ರಿಕೋನವನ್ನ ತಗೋತೀವಿ. ಆ ಲಂಬಕೋನ ತ್ರಿಕೋನದೊಳಗ ಮೊದಲೇ ಲಂಬಕೋನ ತ್ರಿಕೋನದೊಳಗ ಆದಷ್ಟು ನಮ್ಗೆ ಏನ್ ಗೊತ್ತಿರ್ಬೇಕು ಅಂದ್ರೆ ಒಂದು ಬೆಲೆ ಗೊತ್ತಿರೋ ತರ ನೋಡ್ತೀವಿ. ಸರಿ, ಆಗ್ಲಿ. ಗೊತ್ತಿಲ್ಲ ಅಂತಂದ್ರೆ ತೊಂದರೆ ಇಲ್ಲ, ನಾವು ಮಾಡೋಣಂತ್ರಿ. ಏನ್ರಿ? ಈ ಒಂದು ಲಂಬಕೋನ ತ್ರಿಕೋನ ತಗೋತೀನಿ. AOC 60 ಡಿಗ್ರಿ ಐತಲ್ರಿ, ಇದನ್ನ. ಓಕೆ, ಸೊ ತ್ರಿಭುಜ AOC ಯಲ್ಲಿ ಈ ಒಂದು ತ್ರಿಭುಜದೊಳಗ ಏನೈತಂದ್ರೆ ಈ ಕೋನ 60 ಡಿಗ್ರಿ ಐತಿ. ಹಾಗಾದ್ರೆ ಇದು AC ಅನ್ನೋದು ಅಭಿಮುಖ ಬಾಹು ಐತಿ, ಇದು ಪಾರ್ಶ್ವಭಾವ ಐತಿ. ಅಭಿಮುಖ ಬಾಹು ಮತ್ತು ಪಾರ್ಶ್ವಭಾವ ಇರುವಂತಹ ಒಂದು ತ್ರಿಕೋನಮಿತಿ ಅನುಪಾತ tan. ಹಾಗಾದ್ರೆ tan O = ಅಭಿಮುಖ ಬಾಹು ಏನದರಿ? AC / OC. AC / OC ಏನ್ ಬರ್ತದೆ ನಾವಿಲ್ಲಿ? tan O ಅಂತ ಬರ್ತವಾ? ಇಲ್ಲ ರೀ, tan O ಅಂತ ಬರೆದ್ರೆ ಕನ್ಫ್ಯೂಸ್ ಆಗ್ತೈತಿ. ನಾನ್ ಬೆಟರ್ ಇದನ್ನ ಏನ್ ಮಾಡ್ತೀನಿ ಅಂತಂದ್ರೆ 60 ಡಿಗ್ರಿ ಅಂತ ಬರ್ಕೋತೀನಿ. O ಅಂತ ಬರ್ತೀವಿ ಅಂದ್ರೆ 0 ತರ ಕಾಣಿಸ್ತೈತಿ, ಬೇಡ. ಓಕೆ, tan 60 ಅಂದ್ರೆ ಎಷ್ಟದ್ರಿ? √3 = AC ಅಂದ್ರೆ ಎಷ್ಟೈತ್ರಿ? H ಐತಿ. OC ಅಂದ್ರೆ ಏನದ್ರಿ? X ಐತಿ. ಓಕೆ, ಈ ಸದ್ಯ ಮಟ್ಟಿಗೆ ನಾ X ಈ ಕಡೆ ತಗೊಂಡ್ಬರ್ತೀನಿ. ಇದನ್ನ ಈ ಕಡೆ ತಗೊಂಡ್ರೆ ಇದೇನಾಗತ್ರಿ? √3x = H ಆಗುತ್ತಾ? ಅದನ್ನ ಏನ್ ಬರ್ತೀನಿ ಅಂದ್ರೆ H = √3x ಅಂತ ಬರ್ಕೋತೀನಿ. ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ಏನ್ರಿ? 2 ನಮಗ ಗೊತ್ತಿರಲಾರಂತ ವಿಷಯಗಳಿದ್ವು. ಇಲ್ಲಿ H ಗೊತ್ತಿಲ್ಲ, X ಗೊತ್ತಿಲ್ಲ. ಹಿಂಗಾಗಿ ಈ ಒಂದು ಸಮೀಕರಣದೊಳಗೆ ಇವು ಏನಾದ್ರು ಬಂದು ಅಂದ್ರೆ ಇದನ್ನ ನಾವೇನಂತ ಕರೆಯೋಣ ಅಂದ್ರೆ ಈ ಸಮೀಕರಣ 1 ಅಂತ ಕರೆಯೋಣ. ಯಾಕಂದ್ರೆ ಈ H ಆಗ್ಲಿ X ಆಗ್ಲಿ ಈಗ ನಮ್ಗೆ ಕಂಡುಹಿಡಿಯಾಕ ಬರುದಿಲ್ಲ. ಸರಿನಾ? ರೈಟ್. ನಂತರ ಈಗ 1ನೇ ತ್ರಿಭುಜ ಆಯ್ತು. 2ನೇ ತ್ರಿಭುಜ ಯಾವ್ದ್ರಿ? ಇಲ್ಲದ ನೋಡ್ರಿ, ODB. ಈ ತ್ರಿಭುಜವನ್ನ ತಗೋತೀನಿ, ಅಥವಾ BOD ಅಂತ ಕರೀರಿ, ಹೆಂಗಾದ್ರೂ ಕರೀರಿ ಹಿಡಿತೈತಿ. ಸೊ ಈ BOD ತ್ರಿಭುಜದೊಳಗ ನಮಗ ಇದು H ಐತಿ,
ನಮಗೆ ಇದು ಎಷ್ಟೈತ್ರಿ, ಇಲ್ಲಿ ಎಕ್ಸ್ ಐತಿ, ಇಲ್ಲ 1800 ಐತಿ. ಹಾಗಾದ್ರೆ ಇದು ಪೂರ್ತಿ ಬೇಕು ಅಂತಂದ್ರೆ ಇದು ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಎಷ್ಟಾಗತ್ತೆ ಅಂತಂದ್ರೆ 1000 ಎಕ್ಸ್ ಪ್ಲಸ್ 1800 ಆಗಿರ್ತೈತಿ. ಸರಿನಾ? ರೈಟ್. ಇಲ್ಲಿ ಬರ್ಕೋಬೇಕಾದ್ರೆ ನಾನು ಹಂಗ ಬರ್ಕೋತೇನ್ರಿ. ಈ ಸದ್ಯ ಮಟ್ಟಿಗೆ ನಮ್ಗ ಇಲ್ಲಿ ಜಾಗ ಎಲ್ಲ ನಮ್ಗ ಗೊತ್ತಿರ್ಲಿ. ಓಕೆ, ಸರಿ. ತ್ರಿಭುಜ ಬಿಒಡಿಯಲ್ಲಿ, ತ್ರಿಭುಜ ಬಿಒಡಿಯಲ್ಲಿ ಈ ತ್ರಿಭುಜದೊಳಗೆ ಏನಾಗುತ್ತೆ ಅಂತಂದ್ರೆ ನಮ್ಗ ದಟ್ ಟ್ಯಾನ್ ತಗೋತೀವಿ. ಯಾಕಂದ್ರೆ ಇದು ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು. ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಎಷ್ಟು ಏನದರಿ, ಬಿಡಿ ಅದ, ಬಿಡಿ ಅದ ಬಾಗ್ಲೆ ಪಾರ್ಶ್ವಬಾಹು ಏನೈತರಿ, ಓಡಿ ಐತಿ. ಸರಿನಾ? ಟ್ಯಾನ್ 30 ಅಂದ್ರೆ ಎಷ್ಟದ್ರಿ, 1/√3. ಬಿಡಿ ಅಂದ್ರೆ ಏನದರಿ, ಎಚ್ ಐತಿ ಬಾಗ್ಲೆ ಎಚ್, ಸರಿಯಾಗಿ ಬರ್ಕೊಡ್ರಿ, ಎಚ್ ಬಾಗ್ಲೆ. ಓಡಿ ಅಂದ್ರೆ ಎಷ್ಟೈತ್ರಿ, ಎಕ್ಸ್ ಪ್ಲಸ್ 1800 ಅಥವಾ 1800 ಪ್ಲಸ್ ಎಕ್ಸ್ ಮೀಟರ್ ಐತಿ. ಕರೆಕ್ಟಾ? ಎಚ್ ಬಾಗ್ಲೆ 1800 ಪ್ಲಸ್ ಎಕ್ಸ್. ಓಕೆ, ಒಂದು ನಿಮಿಷ. ಇಲ್ಲಿ ನಮ್ಗೆ ಎಚ್ ಅಂದ್ರೆ ಏನೈತ್ರಿ, √3x ಐತಲ್ಲ. ಹಂಗಂದ್ರೆ ನಾನು ಇದನ್ನ ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ 2 ಅಂತ ಕರಿತೀನಿ. ಇಲ್ಲಿ ಎಚ್ ಬೆಲೆನ ಈ ಸಮೀಕರಣ 2 ಹಾಕ್ಬಿಡ್ತೀನಿ. ಇದ್ರಲಿಂದ ಏನಾಗ್ತತಿ, ಇದ್ರಲಿಂದ ಏನಾಕೈತಿ ಅಂತಂದ್ರೆ ಎರಡು ಕಡೆ ನಮ್ಗೆ ಎಕ್ಸ್ ಉಳಿತು. ಏನ್ರಿ, ನಮಗ ಈಗ ಏನಪ್ಪಾ ಅಂದ್ರೆ 2 ನಮಗ ಚರಾಕ್ಷರಗಳು ಹೋಗಿ ಒಂದೇ ಚರಾಕ್ಷರ ಬರ್ತೈತಿ, ಅದ್ರ ಸಲುವಾಗಿ. ಓಕೆ, ಸರಿ. ಹಾಗಾದ್ರೆ ನಾವ್ ಇಲ್ಲಿ ಏನ್ ಬರಿಬಹುದ್ರಿ, 1/√3 ಇಸ್ ಈಕ್ವಲ್ ಟು ಎಚ್ ಅಂದ್ರೆ ಅದಕ್ಕಿಂತ ಮುಂಚೆ ನಾನು ಇದೊಂದು ವಾಕ್ಯ ಬರ್ಬೋಣಂತ್ರಿ. ಏನ್ರಿ, ಸಮೀಕರಣ 1 ಮತ್ತು 2ರಿಂದ ನಾವ್ ಏನೇ ಬದಲಾವಣೆ ಮಾಡಕತ್ತಿದ್ರು ಸಹಿತ ಅವರಿಗೆ ಸರಿಯಾಗಿ ಮಾಹಿತಿಯನ್ನ ಮುಟ್ಸೋಣಂತ್ರಿ ಇಲ್ಲಿ. ಓಕೆ, 1/√3 ಇಸ್ ಈಕ್ವಲ್ ಟು ಎಚ್ ಅಂದ್ರೆ ಏನ್ರಿ, √3x ಬಾಗ್ಲೆ 1800 ಪ್ಲಸ್ ಎಕ್ಸ್. ಇದೀ ಕಡೆ ಹೋಗ್ಲಿ, ಇದೀ ಕಡೆ ಹೋಗ್ಲಿ, ಇದೇನಾಗತ್ರಿ 1800 ಪ್ಲಸ್ ಎಕ್ಸ್ ಈಕ್ವಲ್ ಟು √3x ಗುಂಡ್ಲೆ √3, √3x ಗುಂಡ್ಲೆ √3 ಏನಾಗತ್ರಿ, ಇದು 1800x ಇಸ್ ಈಕ್ವಲ್ ಟು ಸಾರಿ ಏನ್ರಿ 1800 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು √3 ಗುಂಡ್ಲೆ √3 ಅಂದ್ರೆ ಏನಾಗತ್ರಿ, √9 ಆಗ್ತೈತಿ ಅಥವಾ √3ರ ವರ್ಗ ಬರ್ತೈತಿ. √3ರ ವರ್ಗ ಮೂಲ ಕ್ಯಾನ್ಸಲ್ ಆದ್ರೆ ನಮಗ 3 ಅಷ್ಟ ಉಳಿದಿರ್ತೈತಿ. 3 ಗುಂಡ್ಲೆ ಎಕ್ಸ್ ಅಂದ್ರೆ ಏನಾಗತ್ರಿ, 3x ಆಗುತ್ತೆ. ನಿಮ್ಗೆ ಗೊತ್ತಾದ್ರೆ ಸರಿ, ಇಲ್ಲ ಅಂದ್ರೆ ನಾನು ಇಲ್ಲಿ ಮಾಡ್ತೇನೆ ನೋಡ್ರಿ. 2 ಗುಣಾಕಾರ ಮಾಡಿದ್ರೆ √3 ಸ್ಕ್ವೇರ್ ಆಗುತ್ತೆ, ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ 3 ಆಗ್ತೈತಿ. ಸರಿನಾ? ರಫ್ ಆಗಿ ಇಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ. ಓಕೆ, ಇದಕ್ಕೆ ಸಂಬಂಧ ಇಲ್ಲ. ನಂತರ ಎಕ್ಸ್ ಬಲ್ಗಡೆ ಹೋಗ್ಲಿ ಅಂದ್ರೆ ಇದೇನಾಗತ್ರಿ 1800 ಈಕ್ವಲ್ ಟು 3x ಮೈನಸ್ ಎಕ್ಸ್ ಆಗ್ತದೆ. ಓಕೆ, ಸೊ 3x ಒಳಗೆ ಎಕ್ಸ್ ಹೋದ್ರೆ ಏನು ಉಳಿತೈತಿ ಅಂತಂದ್ರೆ 2x ಉಳಿತೈತಿ. ಇವೆರಡರ ನಡುವೆ ಗುಣಾಕಾರ ಐತಿ, ಎರಡುಗಡೆ ಬಂದ್ರೆ ಇದೇನಾಗುತ್ತಂದ್ರಿ ಭಾಗಾಕಾರ ಆಕೈತಿ. ಬಾಗ್ಲೆ 2 ಈಕ್ವಲ್ ಟು ಎಕ್ಸ್, 2 ಒಂದೇ 2, 2 9 18 ಮುಂದೆ 2 0 ಅಂದ್ರೆ ಏನಾಗತ್ರಿ, ಎಕ್ಸ್ ಬೆಲೆ ಏನ್ ಬರ್ತೈತಿ ಅಂದ್ರೆ 900 ಮೀಟರ್. ಬಂದೇನ್ರಿ ಉತ್ತರ? ಇಲ್ಲ ರೀ, ನಮಗ್ ಏನ್ ಸಿಕ್ಕೈತಿ ಅಂತಂದ್ರ ಈ ಬಿಂದುವಿನಿಂದ ಇದು ಓ ಬಿಂದುವಿನಿಂದ ಸಿ ಬಿಂದುವಿಗೆ ಇರುವ ದೂರ ಸಿಕ್ಕೈತಿ. ನಮಗ್ ಬೇಕಾಗಿದ್ದು ಏನಂದ್ರೆ ಎತ್ತರವನ್ನ ಕಂಡುಹಿಡ್ರಿ. ವಿಮಾನ ಎಷ್ಟು ಎತ್ತರದೊಳಗೆ ಹಾರತ್ತ ಅಂತ ಕೇಳಾಕತ್ತಾರ, ಎಚ್ ಬೆಲೆ ಬೇಕು. ಸೊ ಹಾಗಾದ್ರೆ ಎಚ್ ಇಸ್ ಈಕ್ವಲ್ ಟು ಏನದರಿ, √3x, √3 ಗುಂಡ್ಲೆ 900. ಸರಿನಾ? ಎಚ್ ಇಸ್ ಈಕ್ವಲ್ ಟು √3ರ ಬೆಲೆ ಕೊಟ್ಟಾರ 1.73. ನಾನು ಇಲ್ಲಿ ತನಕನೂ ಅದನ್ನು ಬಳಸಿಲ್ಲ. ನೀವು ಸಹಿತ ನಡಬರ ಕೈಯಲ್ಲಿ ಬಂದಾಗ ಬಳಸಕ ಹೋಗ್ಬೇಡ್ರಿ. ಅವಶ್ಯಕತೆ ಇದ್ರೆ ಅಷ್ಟೇ ಬಳಸ್ರಿ. ಅಂದ್ರ ಎಷ್ಟು ಕಮ್ಮಿ ಏನಪ್ಪಾ ಅಂದ್ರೆ ಲಾಸ್ಟಿಗೆ ಬಳಸ್ರಿ. ಸರಿನಾ? ರೈಟ್. ಇದೇನಾಗುತ್ತೆ ನೋಡ್ರಿ, 900 ಗುಂಡ್ಲೆ 1.73. ಓಕೆ, ಸೊ ಇಲ್ಲಿ 2 0 ಇದಾವ ಅಂತಂದ್ರೆ ನಾವು ಗುಣಾಕಾರ ಮಾಡಿದಂದ್ರೆ ಇಲ್ಲಿ ಪಾಯಿಂಟ್ ಆಗ್ಬೇಕು 2 ಸ್ಥಾನ ಅದಾವು. ಹಂಗಂದ್ರೆ ನಮಗ ಪೂರ್ತಿ ಒಂದು ಪೂರ್ಣಾಂಕ ಬಂದಿರ್ತೈತಿ. ಸರಿನಾ? ರೈಟ್. 9 3 27 ಕೈಲಾ 2 9 7 63 2 65 ಕೈಲಾ 6 9 1 9 6 15 1557 ಮೀಟರ್. ಸರ್ ಪಾಯಿಂಟ್ ಯಾಕ್ರಿ? ಪಾಯಿಂಟ್ ಯಾಕಂದ್ರೆ ಇಲ್ಲಿ 2 ಸ್ಥಾನ ಇದ್ದಕ್ಕೆ ಪಾಯಿಂಟ್ 2 ಸ್ಥಾನ ಮುಂದೆ ಹೋದ್ರೆ ನಮ್ಗೆ ಬರುವಂತ ಉತ್ತರ ಪೂರ್ಣಾಂಕ ಆಗಿರ್ತೈತಿ. ಸರಿನಾ? ಸೊ ಆ ಒಂದು ವಿಮಾನ ಎಷ್ಟು ಎತ್ತರದೊಳಗೆ ಹಾರಾಕತೈತಿ ಅಂದ್ರ 1557 ಮೀಟರ್ ಎತ್ತರದೊಳಗ ಹಾರಾಕತೈತಿ. ಸರಿನಾ? ಈ ಒಂದು ವಿಡಿಯೋನ ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 23ನೇ ಲೆಕ್ಕ ಏನ್ ಕೊಟ್ಟರು ನೋಡ್ರಿ. ಚಿತ್ರದಲ್ಲಿ ಕೊಟ್ಟಿರುವಂತೆ ಒಂದು ನೇರ ಕಟ್ಟಡದ ಮೇಲ್ಭಾಗದ ತುದಿಯಿಂದ ನೆಲದ ಮೇಲಿನ ಒಂದು ಬಿಂದುವಿಗೆ ಉಂಟಾಗುವ ಅನುನಾತಕ ನೋವು
ನೆಲದ ಮೇಲಿನ ಒಂದು ಬಿಂದುವಿಗೆ ಉಂಟಾಗುವ ಅವನತ ಕೋನವು 60 ಡಿಗ್ರಿ ಇದೆ. ಕಟ್ಟಡದ ಬುಡದಿಂದ 50 ಮೀಟರ್ ಎತ್ತರದಲ್ಲಿ, ಕಟ್ಟಡದ ಬುಡದಿಂದ 50 ಮೀಟರ್ ಎತ್ತರದಲ್ಲಿ, ಈ ಒಂದು ಕಟ್ಟಡದೊಳಗ ಈ ಒಂದು ಬುಡದಿಂದ ನಮ್ಗ 50 ಮೀಟರ್ ಎತ್ತರ, ಭೂಮಿಯಿಂದ 50 ಮೀಟರ್ ಎತ್ತರದಲ್ಲಿ ಮುಂದೆ ಏನ್ ಮಾಡಾಕತ್ತಾರ್ರಿ, ಇದೇ ಬಿಂದುವಿಗೆ ಉಂಟಾಗುವ ಅವನತ ಕೋನವು. ಇಲ್ಲಿಂದ ನೋಡಿದಾಗೂ ಇದೇ ಬಿಂದು ನೋಡಾಕತ್ತಾರ, ಇಲ್ಲಿಂದ ನೋಡಿದಾಗೂ ಇದೇ ಬಿಂದುವನ್ನ ನೋಡಾಕತ್ತಾರ. ಈಗ ಅವನತ ಕೋನ ಎಷ್ಟು ಉಂಟಾಗತೈತಿ ಅಂತಂದ್ರೆ 30 ಡಿಗ್ರಿ ಆಗಿದೆ. ಹಾಗಾದ್ರೆ ಕಟ್ಟಡದ ಎತ್ತರವನ್ನ ಕಂಡುಹಿಡಿಯಿರಿ. ಕಟ್ಟಡದ ಎತ್ತರ ಎಲ್ಲೈತ್ರಿ? ಇದು ನಮ್ಮ ಕಟ್ಟಡದ ಎತ್ತರ. ಇಲ್ಲಿ ನೋಡ್ರಿ, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಟೋಟಲ್, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಏನಪ್ಪಾ ಅಂದ್ರೆ ಕಟ್ಟಡದ ಎತ್ತರ. ಹೆಂಗ ತೋರಿಸ್ಲಿ ಇದನ್ನ? ಇಲ್ಲ ಆಲ್ರೆಡಿ ಬರ್ಕೊಂಡ್ಬಿಟ್ಟಿದೀವಿ, ಸ್ವಲ್ಪ ಇದನ್ನ ಅಳಕಸೋಣ ಅಂತ. 23 ಲೆಕ್ಕ, ರೈಟ್. ಸೊ ಇದು ಏನಂತಂದ್ರೆ ಟೋಟಲ್ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಏನೈತ್ರಿ, ಇದು ಕಟ್ಟಡದ ಎತ್ತರ ಐತಿ. ಸರಿನಾ? ರೈಟ್. ಬರ್ರಿ ಹಾಗಾದ್ರೆ ಲೆಕ್ಕ ಮಾಡೋಣಂತ. ಸೊ ನಮಗ ಇಲ್ಲಿ ನೋಡಿದ್ವಿ ಅಂತಂದ್ರ ನಮಗ 2 ಲಂಬಕೋನ ತ್ರಿಕೋನಗಳು ಬೇಕು. ಆ ಲಂಬಕೋನ ತ್ರಿಕೋನದೊಳಗ ಒಂದು ಕೋನ ಒಂದು ಬಾಹು ಗೊತ್ತಿರಬೇಕು. ಈ ಬಾಹು, ಈ BAD ತ್ರಿಭುಜದೊಳಗ ಈ ಬಾಹು ಗೊತ್ತೈತಿ, ಈ ಕೋನ ಗೊತ್ತಿದ್ರೆ ನಮ್ಗೆ ಚಲೋ ಆಗಿರ್ತಿತ್ತು. ಗೊತ್ತೈತೇನ್ರಿ? ಈಗ ಗೊತ್ತಾಗತ್ ನೋಡ್ರಿ. ಏನ್ರಿ, ಇದು 30 ಡಿಗ್ರಿ ಇದ್ರೆ ಇದು ಏನಾಗಿರ್ತೈತಿ ಅಂತಂದ್ರ 30 ಡಿಗ್ರಿ ಆಗಿರ್ತೈತಿ. ಅಂತರ ಪರ್ಯಾಯ ಕೋನಗಳು. ಇದು 60 ಡಿಗ್ರಿ ಆಗಿತ್ತಂತಂದ್ರ ಇದು ಟೋಟಲ್ ಎಷ್ಟಾಗತ್ತೆ ಅಂತಂದ್ರ 60 ಡಿಗ್ರಿ ಆಕೈತಿ. ಓಕೆ, ಸರಿ. ಇಲ್ಲಿಂದ್ರ ಇಲ್ಲಿಗೆ ದಟ್ CDA 60 ಡಿಗ್ರಿ ಐತಿ, BDA 30 ಡಿಗ್ರಿ ಐತಿ. ಓಕೆನಾ? ಸರಿ. ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಇಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಒಂದು ಚಿತ್ರ ತೆಗೆದು ತೋರಿಸ್ತೀನಿ ನೋಡ್ರಿ. ಈ ಒಂದು 2 ಸಮಾಂತರ ರೇಖೆ ಒಳಗ ಇದೊಂದು ಛೇದಕ ಇತ್ತಂದ್ರೆ ಇವೆರಡು ಕೋನಗಳು ಸಮವಾಗಿರ್ತಾವ. ಸರಿನಾ? ಒಂದಕ್ಕ ಇದನ್ನ ಈ 2 ಸಮಾಂತರ ರೇಖೆಗಳನ್ನ ತಗೊಂಡ್ವಿ, ಅದು 30 ಡಿಗ್ರಿ ಇತ್ತು. ಇದನ್ನ ನೋಡಿದ್ವಿ ಅಂದ್ರೆ 60 ಡಿಗ್ರಿ ಐತಿ. ಓಕೆ, ಸರಿ. ಮೊದಲಕ್ಕೆ ತ್ರಿಭುಜ BD ಅನ್ನು ತಗೊಳ್ಳೋಣಂತ. ಸೊ ತ್ರಿಭುಜ BAD ಯಲ್ಲಿ ಈ ಒಂದು ತ್ರಿಭುಜದ ಒಳಗ ನಾವು ನೋಡಿದ್ವಿ ಅಂತಂದ್ರ ಇಲ್ಲಿ ಏನದರಿ, ಈ 30 ಡಿಗ್ರಿಗೆ ಇದು ಅಭಿಮುಖ ಬಾಹು ಐತಿ, ಇದು ಪಾರ್ಶ್ವ ಬಾಹು ಐತಿ. ಇದು ನಮ್ಗೆ ಗೊತ್ತಿದ್ದಂತೂ ಇದು ಐತಿ. ಇದು ನಮ್ಗೆ ಗೊತ್ತಾಗ್ಲಿ, ಇದ್ರ ಮೂಲಕ ಇದನ್ನ ಕಂಡುಹಿಡಿಯಾಕ ಬರ್ತೈತಿ. ಸರಿನಾ? ಸರಿ. ಹಾಗಾದ್ರೆ tan D is equal to ಅಭಿಮುಖ ಬಾಹು AB ಬಾಗ್ಲೆ ಪಾರ್ಶ್ವ ಬಾಹು AD. ಓಕೆ, ಸರಿ. ಇದನ್ನ H ಅಂತ ಕರೆದಿವಿ ಅಂತಂದ್ರೆ ಇದನ್ನ X ಅಂತ ಕರೆದ್ಬಿಡ್ರಿ. ಸರಿನಾ? ರೈಟ್. tan D ಅಂದ್ರೆ ಎಷ್ಟದ್ರಿ? 30 ಐತಿ. tan 30 is equal to AB ಅಂದ್ರೆ 50 ಐತಿ, ಬಾಗ್ಲೆ AD ಅಂದ್ರೆ ಎಷ್ಟೈತ್ರಿ? X ಐತಿ. tan 30 ಅಂದ್ರೆ ಎಷ್ಟ್ರಿ? 1 ಬಾಗ್ಲೆ √3. ಇವು ಹೆಂಗಪ್ಪ ಅಂದ್ರೆ ರಾತ್ರಿ 12 ಗಂಟೆ ಕೇಳಿದ್ರೆ ಸಹಿತ ಇವು ನಮ್ಗ ಬೆಲೆ ಗೊತ್ತಿರ್ಬೇಕು. tan 30 1 ಬಾಗ್ಲೆ √3, tan 60 √3, tan 45 1. ಇವು ನಮ್ಗೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. X ಈ ಕಡೆ ಹೋಗ್ಲಿ, √3 ಈ ಕಡೆ ಹೋಗ್ಲಿ ಅಂದ್ರೆ ಇದೇನಾಗತ್ರಿ, ಇದು ಬಾಗ್ಲೆ ಇದ್ದದ್ದು ಈ ಕಡೆ ಬಂದ್ರೆ ಗುಂಡ್ಲೆ ಆಗಿ ಏನಾಗತ್ತಂದ್ರ 50 √3 ಮೀಟರ್ ಆಗತ್ತ. X ಎಡಗಡೆ ಹೋಗಿ ಅಂಶಕ್ಕ ಹೋಗ್ತತಿ. ಸರಿನಾ? X = 50 √3 ಮೀಟರ್. ಇದು 50 √3 ಮೀಟರ್ ಸಿಕ್ತು. ನಮಗ್ ಬೇಕಾಗಿದ್ದು ಇದನ್ನ ಕೇಳ್ಯಾರ. ಸರಿ. ಇದು ಬೇಕಂದ್ರೆ ಯಾವ ತ್ರಿಭುಜ ತಗೊಳ್ಳೋಣ? ತ್ರಿಭುಜ ADC ತಗೊಳ್ಳೋಣಂತ್ರಿ. ಓಕೆ, ತ್ರಿಭುಜ ADC ಯಲ್ಲಿ ಯಾಕೆ ADC ತಗೊಂಡ್ವಿ? ನಮ್ಗೆ ಎತ್ತರ ಕಂಡಿಡಿ ಅಂದ್ರಲ್ರಿ, ಕಟ್ಟಡದ ಎತ್ತರ ಇದ್ರೊಳಗೈತಿ. ಅದಕ್ಕ ಅಭಿಮುಖ ಬಾಹು ಎಷ್ಟೈತ್ರಿ? H ಐತಿ. ಇದು ಪಾರ್ಶ್ವ ಬಾಹು ಏನಂದ್ರೆ X. ನಾವ್ ಇದನ್ನ ಕಂಡುಹಿಡಿದಿವಿ. ಸೊ ಇದ್ರೊಳಗೆ ನಾವೇನ್ ತಗೋತೀವಿ ಅಂತಂದ್ರ tan 60 ಅಂದ್ರೆ ಇಲ್ಲಿ ಏನ್ ತಗೋತೇನ್ರಿ? tan D ತಗೋತೇನಿ 60 ಡಿಗ್ರಿ. ಸರಿನಾ? tan D is equal to ಅಭಿಮುಖ ಬಾಹು ಅಂದ್ರೆ AC ಐತಿ, ಬಾಗ್ಲೆ ಪಾರ್ಶ್ವ ಬಾಹು ಏನೈತಿ ಅಂತಂದ್ರ AD ಐತಿ. ಅಭಿಮುಖ ಬಾಹು H. ಸರಿ, ಅದಕ್ಕಿಂತ ಮುಂಚೆ tan D ಅಂದ್ರೆ ಎಷ್ಟ್ರಿ? 60 is equal to AC ಅಂದ್ರೆ ಏನದ್ರಿ? H ಐತಿ, ಬಾಗ್ಲೆ AD ಅಂದ್ರೆ X ಅದ. X ಅಂದ್ರೆ ಏನ್ರಿ? 50 √3 ಮೀಟರ್ ಐತಿ. ಸರಿನಾ? ರೈಟ್. ಈಗ tan 60 ಅಂದ್ರೆ ಎಷ್ಟದ್ರಿ? √3 ಅದ. ಓಕೆ, ಈಕ್ವಲ್ ಟು H ಬಾಗ್ಲೆ 50 √3. ಇದು 50 √3 ಎಡಗಡೆ ಹೋಗ್ಲಿ, ನಮ್ಗೆ H ಅಷ್ಟ ಬಲಗಡೆ ಹೋಗ್ಲಿ. ಇಲ್ಲಿ ಬಾಗ್ಲೆ ಇದ್ದು ಈ ಕಡೆ ಬಂದ್ರೆ ಏನಾಗುತ್ತೆ? ಗುಂಡ್ಲೆ ಆಗತ್ತ. ಸರಿನಾ? ಅಂದ್ರೆ ಇದೇನಾಗತ್ತ 50 √3 ಗುಂಡ್ಲೆ √3 is equal to H. ಒಪ್ಕೋತೀರಿ? ಸರಿನಾ? ರೈಟ್. √3 ಗುಂಡ್ಲೆ √3 ಅಂದ್ರೆ ಏನ್ರಿ? √3ರ ವರ್ಗಮೂಲ ಕ್ಯಾನ್ಸಲ್ ಆದ್ರೆ 3 ಉಳಿತೈತಿ. ಹಾಗಾದ್ರೆ ಉತ್ತರ ಬರೆದ್ಬಿಟ್ವಾ ನಾವು? ಇಲ್ಲ. ಏನಾಗುತ್ತೆ ಇದು? 50 ಗುಂಡ್ಲೆ 3 is equal to H. ಹಾಗಾದ್ರೆ 53 ಎಷ್ಟು ಬರ್ತೈತಿ ಅಂದ್ರ 150 ಬರ್ತೈತಿ. ಹಾಗಾದ್ರೆ ಈ ಒಂದು AC ಕಟ್ಟಡದ ಎತ್ತರ ಎಷ್ಟಾಗಿರ್ತೈತಿ ಅಂದ್ರ 150 ಮೀಟರ್ ಆಗಿರ್ತೈತಿ. ಓಕೆ, ರೈಟ್. ನಂತರ 24ನೆಯ ಲೆಕ್ಕ. ಎಲ್ಲಾ ಲೆಕ್ಕಕ್ಕೂ ಏನಪ್ಪಾ ಅಂತಂದ್ರೆ ಚಿತ್ರ ಮುಖ್ಯ. ಫಸ್ಟ್ ಇದಕ್ಕ ಚಿತ್ರ ತಕೊಂಡು ನಾವು ಪ್ರಶ್ನೆಯನ್ನ ನೋಡೋಣ. ಈ ಚಿತ್ರ ಸ್ವಲ್ಪ ಡಿಫ್ರೆಂಟ್ ಐತಿ ನೋಡ್ರಿ. ಇಲ್ಲಿ ಮೊದ್ಲು ಏನ್ ಮಾಡಿದಾರ ಅಂತಂದ್ರ ಶಂಕುವನ್ನ ಕೊಟ್ಟಾರ, ಅದ್ರ ಕೆಳಗಡೆ ಸಿಲಿಂಡರ್ ಐತಿ.
ಇದು 30 ಡಿಗ್ರಿ ಐತ್ರಿ. ಆನಂತರ ಇದು ಎಷ್ಟೈತಿ ಅಂತಂದ್ರ 45 ಡಿಗ್ರಿ ಐತಿ. ಓಕೆ, ಸೊ ಬರ್ರಿ ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಳುವಂತ ಏನಂತ ನೋಡ್ರಿ. ನೆಲದ ಮೇಲಿರುವ ಒಂದು ಕಟ್ಟಡವನ್ನು ಸಿಲಿಂಡರ್ ಆಕೃತಿ ಮೇಲೆ ಶಂಕುವಿನ ಆಕೃತಿ ಗೋಪುರವನ್ನು ಜೋಡಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ನಿರ್ಮಿಸಲಾಗಿದೆ. ಏನ್ರಿ ದಟ್ ಒಂದು ಸಿಲಿಂಡರ್ ಮೇಲೆ ಒಂದು ಶಂಕುವನ್ನ ಇರೋ ತರ ಏನಪ್ಪಾ ಅಂದ್ರೆ ಕಟ್ಟಡವನ್ನ ಕಟ್ಟಿದಾರ. ಸರಿ, ಮುಂದೆ ಏನಾಗುತ್ತೆ, ಅದೇ ನೆಲದ ಮೇಲಿನ ಒಂದು ಬಿಂದು ಪಿ ನಿಂದ, ಅದೇ ಕಟ್ಟಡದ ಒಂದು ಬಿಂದು ಪಿ ನಿಂದ ಏನ್ ಮಾಡಾಕತ್ತಾರ ಅಂತಂದ್ರೆ ನೋಡಾಕತ್ತಾರ. ಪಿ ಬಿಂದುವಿನಿಂದ ಸಿಲಿಂಡರ್ನ ಮೇಲ್ಭಾಗದ ಅಂಚು ಸಿ ಬಿಂದುವನ್ನ ನೋಡಾಕತ್ತಾರ. ಸೊ ಅದನ್ನ ನೋಡಿದಾಗ ಏನಾಗೈತಿ ಅಂತಂದ್ರೆ ಸಿಲಿಂಡರ್ನ ಮೇಲ್ಭಾಗದ ಅಂಚಿಗೆ ಉಂಟಾದ ಉನ್ನತ ಕೋನವು 30 ಡಿಗ್ರಿ, ಅದು 30 ಡಿಗ್ರಿ ಐತಿ. ಮತ್ತು ಗೋಪುರದ ಶೃಂಗಕ್ಕೆ ಇಲ್ಲಿ ಮೇಲ್ಗಡೆಯನ್ನು ನೋಡಿದಾಗ ಏನಾಗುತ್ತದೆ, ಉಂಟಾದ ಉನ್ನತ ಕೋನವು 45 ಡಿಗ್ರಿ ಆಗಿದೆ. ಸಿಲಿಂಡರ್ನ ವೃತ್ತಪಾದದ ಹೊರವ್ಯಾಸವು 9.4 ಅಡಿ. ಇದು ಹೊರವ್ಯಾಸ ಎಷ್ಟೈತೆ ಅಂದ್ರೆ 9.4 ಅಡಿ ಇದ್ದರೆ ಆ ಶಂಕುವಿನ ಆಕೃತಿಯ ಗೋಪುರದ ಎತ್ತರವನ್ನು ಕಂಡು ಹಿಡಿಯಿರಿ ಅಂತ ಹೇಳಾಕತ್ತಾರ. ಏನ್ರಿ ದಟ್ ಇದ್ರ ಗೋಪುರದ ಪೂರ್ತಿ ಎತ್ತರವನ್ನ ಕಂಡಿಡ್ರಿ ಅಂತ ಕೇಳಾಕತ್ತಾರ. ಸರಿನಾ, ರೈಟ್. ಸೊ ಇದನ್ನ ನಾವು ಏನ್ ಅನ್ಕೊಳ್ಳೋಣ ಅಂತಂದ್ರೆ ಟೋಟಲ್ ಒಟ್ಟು ಇದೇನದಲ್ರಿ, ಇದನ್ನ ಎಚ್ ಅಂತ ಅನ್ಕೊಳ್ಳೋಣ. ಯಾಕ್ರಿ ಎತ್ತರ ಬೇಕಲ್ಲ ನಮ್ಗೆ. ಸೊ ಹಾಗಾಗಿ ಇದನ್ನ ಪೂರ್ತಿ ಏನ್ ಅನ್ಕೋತೀನಿ ಅಂತಂದ್ರೆ ಎಚ್ ಅಂತ ಅನ್ಕೋತೀನಿ. ಇದನ್ನ ನಾವು ಏನ್ ಕಂಡಿಡ್ಬೇಕಲ್ಲ ಅದರ ಮೇನ್ ಬೆಲೆ ತಗೊಳ್ಳೋಣ ಅಂತ. ಓಕೆ, ಇದು ಎಚ್ ಆಗಿರ್ಲಿ. ಸರಿ, ಇದು 10 ಫೂಟ್ ಐತಿ, ಇದು 30 ಡಿಗ್ರಿ, ಇದು 40 ಡಿಗ್ರಿ. ಒಂದು ನಿಮಿಷ. ಈಗ ನಮಗ ಈ ತ್ರಿಭುಜವನ್ನ ನೋಡಿದ್ವಿ ಅಂತಂದ್ರೆ ತ್ರಿಭುಜ ಇಲ್ಲಿ ನಮ್ಗೆ ಲಂಬಕೋನ ತ್ರಿಕೋನಗಳು ಎಲ್ಲೆಲ್ಲ ನೋಡ್ರಿ, ಇಲ್ಲೈತಿ ನೋಡ್ರಿ. ಸಿ ಡಿ ಪಿ ಒಂದು ಲಂಬಕೋನ ತ್ರಿಕೋನ ಐತಿ. ಇನ್ನೊಂದೇನಪ್ಪಾ ಅಂತಂದ್ರ ಎ ಬಿ ಪಿ ಇನ್ನೊಂದು ಲಂಬಕೋನ ತ್ರಿಕೋನ ಐತಿ. ಸರಿನಾ, ಇಲ್ಲಿ ಇದನ್ನ ಬಿ ಸ್ವಲ್ಪ ದೊಡ್ಡದಾಗಿ ಇಲ್ಲಿ ಹೊರಗೆ ಬರ್ದಿರ್ತೀವಿ ನೋಡ್ರಿ, ಈ ಬಿಂದು ಬಿ ಅದ. ಸರಿನಾ, 2 ಲಂಬಕೋನ ತ್ರಿಕೋನ. ಇದ್ರೊಳಗೆ ಮಜಾ ಏನಂತಂದ್ರೆ ನಮಗ ಈ ಒಂದು ಕೋನ ಗೊತ್ತು, ಈ ಭಾವ ಗೊತ್ತು, ನಮಗ ಪಿ ಡಿ ಸಿಗ್ತತಿ ಅಥವಾ ಡಿ ಪಿ ಸಿಗ್ತತಿ. ಓಕೆ, ಡಿ ಪಿ ಸಿಗ್ತತಿ. ಸರಿನಾ, ಇಲ್ಲಿ ಈ ಬಿಂದು ಎಷ್ಟೈತ್ರಿ, ಇದು ಬಿ ಐತಿ. ಹಾಗಾದ್ರೆ ಇಲ್ಲಿ ನಮಗೆ ಬಿ ಪಿ ಸಿಗ್ತತಿ. ಹೆಂಗ್ರಿ, ಇಲ್ಲಿ 9.4 ಐತಿ ಅಂದ್ರೆ ಇದ್ರ ತ್ರಿಜ್ಯ ಸಿಗ್ತತಿ. ಈ ತ್ರಿಜ್ಯ ಮತ್ತು ಇದನ್ನ ಕೂಡಿಸಿದ ಅಂತಂದ್ರೆ ನಮಗೆ ಈ ಅಳತೆ ಸಿಗ್ತತಿ. ಈ ಅಳತೆ ಗೊತ್ತಾತಂದ್ರೆ ಎ ಪಿ ಅಳತೆಯನ್ನ ಆರಾಮಾಗಿ ಕಂಡುಹಿಡಬಹುದು. ಆಗ್ಬೋದಾ? ಸರಿ, ಹಾಗಾದ್ರೆ ಎಲ್ಲಿಂದ ಚಲೋ ಮಾಡೋಣ, ಈ ಒಂದು ತ್ರಿಭುಜದಿಂದ ಚಲೋ ಮಾಡೋಣ್ರಿ. ತ್ರಿಭುಜ ಸಿ ಡಿ ಪಿ ಎಲ್ಲಿ ಏನ್ ತಗೋತೀವ್ರಿ, ಇದು ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು. ಇದನ್ನ ಎಕ್ಸ್ ಅಂತ ಬರ್ಕೊಂಡ್ಬಿಡ್ತೇನೆ ನಾ ಇಲ್ಲಿ. ಓಕೆ, ಇದು 9.4 ಐತೆ ಅಂದ್ರೆ ನಾ ಇದ್ರ ತ್ರಿಜ್ಯ ಇಲ್ಲೇ ಬರ್ಕೊಂಡ್ಬಿಡ್ತೇನೆ. ಓಕೆ, ಸರಿ. ಪೂರ್ತಿ 9.4 ಐತೆ ಅಂದ್ರೆ ಅದರ ಅರ್ಧ ಎಷ್ಟಾಗಿರ್ತದ್ರಿ, 47. ಅಂದ್ರೆ 4.7 ಫೂಟ್ ಆಗ್ತದೆ. 4.7 ಫೂಟ್. ನಿಮ್ಗೆ ಸರಿಯಾಗಿ ಕಾಣಿಸ್ಲಿಲ್ಲ ಅಂತಂದ್ರೆ ನಾ ಹೇಳ್ತಾ ಇರ್ತೀನಿ, ಹೇಳ್ಕೋತ ಬರೀತಿರ್ತೇನ್ರಿ. ಇದೆಷ್ಟೈತಿ ಅಂತಂದ್ರೆ 4.7 ಫೂಟ್ ಐತಿ, 9.4 ಅರ್ಧ. ಸರಿನಾ, ರೈಟ್. ಮುಂದೆ ಈ ಒಂದು ತ್ರಿಭುಜದೊಳಗ ನಾವು ಏನ್ ತಗೊಳ್ಳೋಣ ಅಂತಂದ್ರೆ ಟ್ಯಾನ್ ಪಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಸಿ ಡಿ ಬಾಗ್ಲೆ ಪಾರ್ಶ್ವಬಾಹು ಏನಪ್ಪಾ ಅಂದ್ರೆ ಡಿ ಪಿ ಆರ್ ಪಿ ಡಿ ಐತಿ. ಓಕೆ, ಸರಿ. ಟ್ಯಾನ್ ಪಿ ಅಂದ್ರೆ ಎಷ್ಟ್ರಿ, 30. ಸರಿನಾ, ಟ್ಯಾನ್ 30 ಡಿಗ್ರಿ ಇದ್ರೊಳಗೆ ಬರೆಯೋದು ಬೇಡ. ಸಿ ಡಿ ಎಷ್ಟೈತ್ರಿ, 10 ಫೂಟ್ ಐತಿ. ಬಾಗ್ಲೆ ಪಿ ಡಿ ಅಂದ್ರೆ ಎಷ್ಟು ಅಂತ ತಗೊಂಡ್ವಿ, ಎಕ್ಸ್ ಅಂತ ತಗೊಂಡ್ವಿ. ಟ್ಯಾನ್ 30 ಅಂದ್ರೆ ಎಷ್ಟ್ರಿ, 1/√3 ಇಸ್ ಈಕ್ವಲ್ ಟು 10 ಬಾಗ್ಲೆ ಎಕ್ಸ್ ಈ ಕಡೆ ಹೋಗ್ಲಿ, √3 ಈ ಕಡೆ ಬರ್ಲಿ. ಅಂದ್ರೆ ಇದೇನಾಗತ್ರಿ, ಎಕ್ಸ್ ಇಸ್ ಈಕ್ವಲ್ ಟು 10√3 ಮೀಟರ್ ಆಕೇತಿ. 10√3 ಮೀಟರ್ ಆಕೇತಿ. ಎಲ್ಲೈತ್ರಿ ಅದು 10√3? ಇಲ್ಲೈತಿ ನೋಡ್ರಪ್ಪ. ಓಯ್, ಹಾ, ಇಲ್ಲದ ನೋಡ್ರಿ. ಇದು 10√3 ಮೀಟರ್ ಐತಿ ಇಲ್ಲಿಂದ ಇಲ್ಲಿ ತನಕ. ಹಾಗಾದ್ರೆ ನಮಗ ಈ ಬಿ ಪಿ ಸಿಗ್ತದ್ರಿ. ನಾನು ಇಲ್ಲಿ ಬಿಡ್ತೇನೆ ನೋಡ್ರಿ ಅದನ್ನ. ಬಿ ಪಿ ಇಸ್ ಈಕ್ವಲ್ ಟು ಬಿ ಡಿ ಪ್ಲಸ್ ಡಿ ಪಿ. ಬಿ ಡಿ ಪ್ಲಸ್ ಡಿ ಪಿ. ಬಿ ಡಿ ಅಂದ್ರೆ ಎಷ್ಟದ್ರಿ, ಬಿ ಡಿ ಕಾ ಹಾಯ್ 4.7 4.7 ಪ್ಲಸ್ ಡಿ ಪಿ ಅಂದ್ರೆ ಎಷ್ಟು ಬರ್ತೈತ್ರಿ, 10√3 ಮೀಟರ್. ಎರಡು ಸೇರಿ 4.7 ಪ್ಲಸ್ 10√3 ಮೀಟರ್. ಓಕೆ, ನಮಗೆ ಬೇಕಾಗಿದ್ದಲ್ಲ ಇದು ಬೇಕಂದ್ರೆ ನಾವೇನ್ ತಗೋತೀವಿ ಅಂದ್ರೆ ತ್ರಿಭುಜ ಎ ಬಿ ಪಿ ಅನ್ನ ತಗೋತೀವಿ. ತ್ರಿಭುಜ ಎ ಬಿ ಪಿ ಎಲ್ಲಿ ಈ ತ್ರಿಭುಜವನ್ನ ತಗೊಂಡ್ವಿ ಅಂದ್ರೆ ಏನಾದ್ರಿ, ಟೋಟಲ್ 45 ಡಿಗ್ರಿ ಐತಿ. ಹೌದಾ, 45 ಡಿಗ್ರಿ ಐತಿ ಅಂದ್ರೆ ಇದು ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು. ಹಾಗಾದ್ರೆ ಟ್ಯಾನ್ ಯಾವ ಕೋನ, ಇದು ಪಿ ಅದ. ಟ್ಯಾನ್ ಪಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಎ ಬಿ ಬಾಗ್ಲೆ ಬಿ ಪಿ. ಅಂದ್ರೆ ಇದೇನಾಗತ್ರಿ,
ಟ್ಯಾನ್ 45 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಅಂದ್ರೆ ಎಷ್ಟದ ರೀ ಗೊತ್ತಿಲ್ಲ, ಅದನ್ನ ಕಂಡುಹಿಡಿಯಾಕತ್ತೀವಿ. ಅದನ್ನ ಎಚ್ ಅಂತಂದ್ರೆ ತಗೊಂಡಿವಿ ಬಾಗ್ಲೆ ಬಿ ಪಿ. ಓಕೆ, ಎಚ್ ಬಾಗ್ಲೆ ಬಿ ಪಿ ಅಂದ್ರೆ ಎಷ್ಟೈತ್ರಿ ಇಷ್ಟ ಐತಿ. ಬರೆದ್ ಬಿಡೋಣ, ಇಲ್ಲಿ ಬೇಡ್ರಿ, ನಾನು ನೆಕ್ಸ್ಟ್ ಸ್ಟೆಪ್ ಬರೆದ್ ಬಿಡ್ತೀನಿ, ಚಿಂತೆ ಇರಂಗಿಲ್ಲ. ಟ್ಯಾನ್ 45 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಬೆಲೆ ಎಷ್ಟೈತ್ರಿ, ಎ ಬಿ ಬೆಲೆ ಏನ್ ತಗೊಂಡಿವಿ ಅಂತಂದ್ರೆ ಇಲ್ಲಿ ಎಚ್ ಅಂತ ತಗೊಂಡಿವಿ, ಎಚ್ ಬಾಗ್ಲೆ ಬಾಗ್ಲೆ ಬಿ ಪಿ. ಬಿ ಪಿ ಅಂದ್ರೆ ಏನದ್ರಿ, ಇಲ್ಲ ನೋಡ್ರಿ ಬಿ ಪಿ. ಬಿ ಪಿ ಅಂದ್ರೆ ಏನೈತಿ ಅಂತ 4.7 ಪ್ಲಸ್ 4.7 ಪ್ಲಸ್ 10√3 ಪ್ಲಸ್ 10√3 ಮೀಟರ್. ಸರಿನಾ, ರೈಟ್. ಸೊ ಟ್ಯಾನ್ 45 ಅಂದ್ರೆ ಎಷ್ಟದ್ರಿ, 1 ಇರ್ತೈತಿ. ಓಕೆ, ಎಚ್ ಬಾಗ್ಲೆ 4.7 ಪ್ಲಸ್ 10√3. ಸರಿನಾ, ಸರಿ. ಈಗ ಏನಪ್ಪಾ ಅಂದ್ರೆ ಬಾಗ್ಲೆ ಈ ಕಡೆ ಹೋದ್ರೆ ಏನಾಗುತ್ತೆ, ಗುಂಡ್ಲೆ ಆಗುತ್ತೆ. ಸೊ ಯಾವುದೇ ಒಂದು ಸಂಖ್ಯೆಗೆ 1ರಿಂದ ಗುಣಿಸಿದ್ರೆ ಅಂದ್ರೆ ಬರುವಂತ ಉತ್ತರ ಅದೇ ಸಂಖ್ಯೆ ಆಗಿರ್ತೈತಿ. ಸೊ ಹೀಗಾಗಿ ಇದೇನಾಗುತ್ತೆ ಅಂದ್ರೆ 4.7 ಪ್ಲಸ್ 10√3 ಈಕ್ವಲ್ ಟು ಎಚ್ ಆಗತ್ತೆ. ಸರಿನಾ, ನಾನು ಇನ್ನೊಂದು ಸ್ಟೆಪ್ ಬರಿ ಬದ್ಲಿ ನಾನು ಇಲ್ಲೇ ಬರ್ಕೊಂಡ್ಬಿಡ್ತೇನ್ರಿ. ಏನಪ್ಪಾ ಅಂತಂದ್ರೆ ಎಚ್ ಇಸ್ ಈಕ್ವಲ್ ಟು 4.7 ಪ್ಲಸ್ 10√3 ಮೀಟರ್ ಆಗಿರ್ತೈತಿ. ಓಕೆ, ರೈಟ್. ಈಗ √3 ಬೆಲೆ ಈ ಲೆಕ್ಕದಲ್ಲಿ ಕೊಟ್ಟಿಲ್ರಿ, ಆದ್ರೆ ನಮಗ್ ಗೊತ್ತದ √3 ಬೆಲೆ ಎಷ್ಟ ಅದರಿ 1.73 ಅದ. ಅದನ್ನ ತುಂಬಿ ಇದರ ಬೆಲೆಯನ್ನ ಕಂಡುಹಿಡಬಹುದು. ಎಚ್ ಇಸ್ ಈಕ್ವಲ್ ಟು 4.7 ಪ್ಲಸ್ 10 ಗುಂಡ್ಲೆ 1.73. ಓಕೆ, 4.7 10ರಿಂದ ಗುಣಿಸಿದ್ರೆ ಅಂದ್ರೆ ಇದೇನಾಗತ್ರಿ 0.1 ಸ್ಥಾನ ಮುಂದೆ ಹೋಗುತ್ತಾ, ಅಂದ್ರೆ ಏನಾಗತ್ತೆ ಅಂದ್ರೆ 17.3 ಆಗ್ತದೆ. ಸರಿ, ಇವೆರಡನ್ನು ಕೂಡಿಸ್ರಿ ಎಷ್ಟು ಬರ್ತ ನೋಡ್ರಿ 4.7. ಮೊದ್ಲಕ್ಕೆ ದೊಡ್ಡ ಸಂಖ್ಯೆ ಬರ್ಕೊಳ್ಳಂತ. ಓಕೆ, 17.3 ಪ್ಲಸ್ 4.7 ಕೂಡಿಸ್ರಿ ಎಷ್ಟು ಬರ್ತೀರಿ 7 3 10 ಕೈಲ 1 7 4 11 1 12 ಕೈಲ 1 1 1 2 ಎಷ್ಟು ಬರ್ತೀರಿ 22 ಬರ್ತದೆ. ಈಸ್ ಈಕ್ವಲ್ ಟು 22 ಅಡಿ ಅಥವಾ ಫೂಟ್. ಏನ್ರಿ ಇದು, ಇದು ನಮಗೇನಪ್ಪಾ ಅಂದ್ರೆ ಪೂರ್ತಿ ಎತ್ತರ ಸಿಕ್ತು. ಸೊ ನಾವು ಒಂದ್ಸರಿ ಪ್ರಶ್ನೆಯನ್ನ ಇನ್ನೊಂದ್ಸರಿ ನೋಡಿದ್ರೆ ಕಡಿಕೆ ಏನ್ ಕಂಡುಹಿಡಿಯಾಕತ್ತಾರ ಅವರು, ದಟ್ ಆ ಶಂಕುವಿನ ಆಕೃತಿಯ ಗೋಪುರದ ಎತ್ತರವನ್ನು ಕಂಡುಹಿಡ್ರಿ. ಓ ಏನ್ರಿ, ಈ ಒಂದು ಶಂಕುವಿನ ಆಕೃತಿ ಐತಲ್ಲ ಇದ್ರ ಎತ್ತರವನ್ನ ಕಂಡುಹಿಡ್ರಿ ಅಂತ ಹೇಳಕತ್ತಾರ. ನಮ್ಗೆ ಸಿಕ್ಕಿದ್ದು ಪೂರ್ತಿ ಎತ್ತರ ಸಿಕ್ಕೈತಿ. ಸೊ ಪೂರ್ತಿ ಎತ್ತರದೊಳಗ ಈ ಎತ್ತರವನ್ನ ಕಂಡುಹಿಡಿದ್ವಿ ಅಂದ್ರ ನಮ್ಗ ಈ ಎತ್ತರ ಸಿಗ್ತೈತಿ. ಅಥವಾ ನಿಮ್ಗೆ ಅರ್ಥ ಆಗೋ ತರ ಇಲ್ಲಿ ಬರೀದಾಯ್ತು ಅಂದ್ರೆ ನಮ್ ಕಂಡುಹಿಡಿ ಅಂದಿದ್ದು ಏನಪ್ಪಾ ಅಂದ್ರೆ ಎಇ. ಓಕೆ, ಎಇ ಬೇಕಂದ್ರ ಎ ಬಿ ಟೋಟಲ್ ಎ ಬಿ ಒಳಗ ಈ ಡಿ ಸಿ ಅನ್ನ ಕಳೆದಿವಿ ಅಂದ್ರೆ ನಮ್ಗೆ ಎ ಸಿಗ್ತೈತಿ. ಸರಿನಾ, ದಟ್ ಎ ಬಿ ಎಷ್ಟೈತಿ ಅದನ್ನ ತಗೊಳ್ಳಂತ್ರಿ. ಎ ಬಿ ಮೈನಸ್ ಇದೇನೈತಿ ಅಂತಂದ್ರೆ ಸಿ ಡಿ ಐತಿ. ಓಕೆ, ಎ ಬಿ ಯ ಬೆಲೆ, ಎ ಬಿ ಯ ಬೆಲೆ ಏನದ ಇಷ್ಟೊಂದು ಕಂಡಿಡಿದವಲ್ರಿ, ಎಲ್ಲದ 22 ಫೂಟ್ ಅಂತಿ. ಓಕೆ, ಮೈನಸ್ ಸಿ ಡಿ ಯ ಬೆಲೆ ಎಷ್ಟೈತ್ರಿ 10 ಐತಿ. ಓಕೆ, 22 10 ಹೋದ್ರೆ ಏನ್ ಉಳಿತೈತಿ ಅಂದ್ರ 12 ಫೂಟ್. ಇದು ಏನಪ್ಪಾ ಅಂದ್ರ ಈ ಒಂದು ಶಂಕುವಿನ ಆಕೃತಿಯ ಎತ್ತರ ಆಗಿದೆ. ಸರಿನಾ, ಇದನ್ನ ಪೌಸ್ ಮಾಡ್ಕೊಂಡು ಕಾಲ್ ಮಾಡ್ಕೊಡ್ರಿ. ನಂತರ 25ನೇ ಲೆಕ್ಕ ಏನ್ ಕೊಟ್ರು ನೋಡ್ರಿ, ಗೋಪುರದ ಪಾದದಿಂದ ಕಟ್ಟಡ ಒಂದರ ಮೇಲ್ತುದಿಯ ಉನ್ನತ ಕೋನವು 30 ಡಿಗ್ರಿ. ಇಲ್ಲೊಂದು ಗೋಪುರ ಐತಿ, ಒಂದು ಕಟ್ಟಡ ಐತಿ. ಸೊ ಇದ್ರೊಳಗೆ ಗೋಪುರ ಯಾವ್ದು ಕಟ್ಟಡ ಯಾವ್ದ್ರಿ, ಇದು ಗೋಪುರ ಇದು ಕಟ್ಟಡ. ಸರಿನಾ, ಯಾಕ್ರಿ ಗೋಪುರ ದೊಡ್ಡದಿರ್ತೈತಿ. ಸರಿನಾ, ಮುಂದೆ ಏನದ ನೋಡ್ರಿ, ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿ, ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಯ ಉನ್ನತ ಕೋನ ಎಷ್ಟದ್ರಿ 30 ಡಿಗ್ರಿ ಅದ. ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಯ ಉನ್ನತ ಕೋನ ಎಷ್ಟೈತಿ ಅಂತಂದ್ರ 60 ಡಿಗ್ರಿ ಐತಿ. ಮುಂದ ಏನದ ನೋಡ್ರಿ, ಇದೆ ಗೋಪುರ ಮತ್ತು ಕಟ್ಟಡಗಳು ಒಂದೇ ಸಮತಟ್ಟಾದ ನೆಲದ ಮೇಲಿವೆ. ಗೋಪುರದ ಎತ್ತರ 50 ಮೀಟರ್. ಗೋಪುರದ ಎತ್ತರ 50 ಮೀಟರ್ ಆದರೆ ಕಟ್ಟಡದ ಎತ್ತರವನ್ನ ಕಂಡುಹಿಡಿಯಿರಿ. ಅಗದಿ ಸಿಂಪಲ್ ಕೇಳ್ರಿ, ಅಂತ ಕಷ್ಟದಿಲ್ಲ. ಇದರ ಎತ್ತರವನ್ನ ಕಂಡುಹಿಡ್ರಿ ಅಂತ ಹೇಳಕತ್ತಾರ. ನಮ್ಮ ಮೊದಲೇ ಕೆಲಸ ಏನ್ರಿ, ನಮಗ ಒಂದು ಕೋನ ಮತ್ತು ಒಂದು ಬಾಹು ಗೊತ್ತಿರುವಂತಹ ಒಂದು ತ್ರಿಭುಜವನ್ನು ತಗೊಂಡು ಮುಂದುವರಿತೀವಿ. ಎಲ್ಲಾ ಟೈಮ್ನಾಗ ಹಿಂಗಾಗಲ್ರಿ, ಒಂದೊಂದು ಟೈಮ್ನಾಗ ಎರಡು ಗೊತ್ತಿರಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕಾಗಲ್ಲ. ನಾವು ದಟ್ ಯಾವ್ದಾದ್ರು ಒಂದು ಪ್ರೊಸೀಜರ್ ಅನ್ನ ಒಂದು ತಗೊಂಡು ಮುಂದುವರೆದಿರ್ತೀವಿ. ಓಕೆ, ಸರಿ. ಹಾಗಾದ್ರೆ ನಾ ಯಾವ ತಗೋತೇನೆ ಅಂದ್ರೆ ಇದನ್ನ ತಗೋತೇನ್ರಿ, ತ್ರಿಭುಜ ಬಿ ಡಿ ಸಿ ತಗೋತೇನೆ. ತ್ರಿಭುಜ ಬಿ ಡಿ ಸಿ ಯಲ್ಲಿ ಈ ಒಂದು ತ್ರಿಭುಜದೊಳಗ ಇದು 60 ಐತಿ, ಇದರ ವಿಮುಖ ಬಾಹು, ಇದು ಪಾರ್ಶ್ವಬಾಹು. ಇದು ಗೊತ್ತಾಗುತ್ತೆ ಮೊದ್ಲಕ್ಕೆ, ಇದು ಗೊತ್ತಾಗುತ್ತೆ ಅಂದ್ರೆ ಇದು ಗೊತ್ತಾಗುತ್ತೆ. ಸರಿನಾ, ತ್ರಿಭುಜ ಬಿ ಡಿ ಸಿ ಯಲ್ಲಿ ದಟ್ ಏನ್ ತಗೊಂಡ್ರಿ, ಟ್ಯಾನ್ ತಗೋತೀವಿ. ಓಕೆ, ಟ್ಯಾನ್ 60 ಅಥವಾ ಫಸ್ಟ್ ನಾನು ಇಲ್ಲಿ ಬಿ ತಗೋತೀನಿ. ಟ್ಯಾನ್ ಬಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಸಿ ಡಿ ಬಾಗ್ಲೆ ಪಾರ್ಶ್ವಬಾಹು ಬಿ ಡಿ. ಅಂದ್ರೆ ಟ್ಯಾನ್
60 ಈಸ್ ಈಕ್ವಲ್ ಟು ಸಿ ಡಿ ಅಂದ್ರೆ ಎಷ್ಟೈತ್ರಿ 50 ಮೀಟರ್ ಐತಿ ಬಾಗ್ಲೆ ಬಿ ಡಿ ಅಂದ್ರೆ ಗೊತ್ತಿಲ್ಲ ಕಂಡುಹಿಡಿಬೇಕು. ಟ್ಯಾನ್ 60 ಅಂದ್ರೆ ಎಷ್ಟದ್ರಿ √3 ಈಸ್ ಈಕ್ವಲ್ ಟು 50 ಬಾಗ್ಲೆ ಎಕ್ಸ್. ಸರಿನಾ, ನಮಗ ಎಕ್ಸ್ ಬೆಲೆ ಬೇಕು. ಹಾಗಾದ್ರೆ √3 ನ ಬಲಗಡೆ ತಗೊಂಡು ಹೋಗೋಣ. ಎಕ್ಸ್ ಎಡಗಡೆ ಬಂದ್ರೆ ಇದೇನಾಗತ್ರಿ, ಇದು ಈಚೆ ಕಡೆ ಬಂದ್ರೆ ಅಂಶಕ್ಕೆ ಬರ್ತೈತಿ, ಇದು ಈಚೆ ಕಡೆ ಬಂದ್ರೆ ಛೇದಕ್ಕೆ ಬರ್ತೈತಿ. ಹಾಗಾದ್ರೆ ಇದೇನಾಗತ್ರಿ 50 ಎಕ್ಸ್ ಇಸ್ ಈಕ್ವಲ್ ಟು 50 ಬಾಗ್ಲೆ √3 ಮೀಟರ್ ಆಕೇತಿ. ಈ √3 ಏನಾದ್ರು ಮಾಡೋಣ, ಏನು ಬೇಡ್ರಿ, ಈ ಸದ್ಯ ಮಟ್ಟಿಗೆ ಇದು ನಮ್ಮ ಕೊನೆಯ ಉತ್ತರ ಅಲ್ಲ, ಇಷ್ಟ ಇಡೋಣಂತ. ನಂತರ ಇದು ಬೇಕು, ಇದು ಬೇಕಾದ್ರೆ ನಾವೇನ್ ತಗೋತೀವಿ, ತ್ರಿಭುಜ ಎ ಬಿ ಡಿ ಅನ್ನ ತಗೊಳ್ಳೋಣಂತ. ಓಕೆ, ತ್ರಿಭುಜ ಎ ಬಿ ಡಿ ಯಲ್ಲಿ ಈ ಒಂದು ತ್ರಿಭುಜವನ್ನು ತಗೊಂಡಿವಿ ಅಂತಂದ್ರ ನಮಗೆ ಇದು ಕೋನ ಗೊತ್ತೈತಿ, ಅದು 30 ಡಿಗ್ರಿ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು. ಹಾಗಾದ್ರೆ ಟ್ಯಾನ್ ತಗೋತೀವಿ. ಟ್ಯಾನ್ ಡಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಎ ಬಿ ಭಾಗಲೆ ಬಿ ಡಿ, ಎ ಬಿ ಭಾಗಲೆ ಬಿ ಡಿ ಅಂದ್ರೆ ಇದೇನಾಗತ್ರಿ, ಟ್ಯಾನ್ ಡಿ ಅಂದ್ರೆ ಎಷ್ಟದ ಇಲ್ಲಿ, ಓಯ್ ಇಲ್ಲದರಿ, ಟ್ಯಾನ್ ಡಿ ಅಂದ್ರೆ ಎಷ್ಟದ್ರಿ 30. ಟ್ಯಾನ್ 30 ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಗೊತ್ತಿಲ್ಲ ಎಚ್ ಅಂತ ತೊಗೊಳಕತ್ತೀವಿ, ಬಿ ಡಿ ಅಂದ್ರೆ ಎಕ್ಸ್ ಅದ, ಅದನ್ನ ನಾವು ಆಲ್ರೆಡಿ ಕಂಡುಹಿಡಿದೀವಿ. ಅದೇನಪ್ಪಾ ಅಂದ್ರ 50 ಬಾಗ್ಲೆ √3 ಮೀಟರ್. ಓಕೆ, 50 ಬಾಗ್ಲೆ √3 ಮೀಟರ್ ಐತಿ. ಸರಿನಾ, ರೈಟ್. ಟ್ಯಾನ್ 30 ಅಂದ್ರೆ ಎಷ್ಟ್ರಿ, ಟ್ಯಾನ್ 30 ಅಂದ್ರೆ ಏನಪ್ಪಾ ಅಂದ್ರೆ 1 ಬಾಗ್ಲೆ √3. ಸರಿನಾ, 1 ಬಾಗ್ಲೆ √3 ಇಸ್ ಈಕ್ವಲ್ ಟು ಎಚ್ ಬಾಗ್ಲೆ 50 ಬಾಗ್ಲೆ √3. 50 ಬಾಗ್ಲೆ √3 ನಮ್ಗೆ ಎಚ್ ಬೇಕು. ಈ ಛೇದವನ್ನ ಪೂರ್ತಿ ತಗೊಂಡೋಗಿ ಈ ಕಡೆ ಇಟ್ಕೊಡೋಣಂತೆ. ಸರಿನಾ, ಇದು ಬಾಗ್ಲೆ ಇದ್ದು ಈ ಕಡೆ ಬಂದ್ರೆ ಏನಾಗತ್ರಿ, ಗುಂಡ್ಲೆ ಆಗತ್ತೆ. ಅಂದ್ರೆ ಇದೇನಾಗತ್ರಿ 1 ಬಾಗ್ಲೆ √3 ಗುಂಡ್ಲೆ 50 ಬಾಗ್ಲೆ √3 ಇಸ್ ಈಕ್ವಲ್ ಟು ಎಚ್. 50 ಬಾಗ್ಲೆ √3 ಗುಂಡ್ಲೆ √3 ಅಂದ್ರೆ √3 ರ ವರ್ಗ ಮೂಲ ಕ್ಯಾನ್ಸಲ್ ಆದ್ರೆ 3 ಉಳಿತೈತಿ. ಹಾಗಾದ್ರೆ ನಾವು ಇದನ್ನ ಏನ್ ಬರ್ತೀನಿ ಅಂದ್ರ ಎಚ್ ಇಸ್ ಈಕ್ವಲ್ ಟು 50 ಬಾಗ್ಲೆ 3 ಮೀಟರ್, ಅಥವಾ ಎಚ್ ಇಸ್ ಈಕ್ವಲ್ ಟು 3 ಒಂದೇ 3 2 ಉದ್ರಿ 25 3 6 18 2 ಉಳಿತು 2 ಬಾಗ್ಲೆ 3 ಮೀಟರ್. ಅಥವಾ ನೀವು ಇದನ್ನ ದಶಮಾಂಶದೊಳಗ ಪರಿವರ್ತಿಸಿ ಬರೆದ್ರು ಸಹಿತ ತೊಂದರೆ ಇಲ್ಲ, ಅದನ್ನು ಸಹಿತ ಉತ್ತರ ಬರಿಬಹುದು. 3 ಒಳಗೆ ಯಾವ್ದು ಬರೋದು ಕರೆಕ್ಟ್ ರೀ, 3 ಒಳಗೆ ಯಾವುದೇ ಉತ್ತರ ಬರೀರಿ, ನಮ್ಮ ಮಾರ್ಕ್ಸ್ ಕೊಟ್ಟಿರ್ತಾರೆ. ಸರಿನಾ, ರೈಟ್. ಇದು 25ನೇ ಲೆಕ್ಕ ಆಗಿತ್ತು. ನಂತರ 26ನೆಯ ಲೆಕ್ಕ. ಮೊದಲೇ ಚಿತ್ರ ತೆಗೆಯೋಣ, ಆ ನಂತರ ಪ್ರಶ್ನೆ ಬಗ್ಗೆ ಮಾತಾಡೋಣ ಅಂತ. ಓಕೆ, ಸೊ ಚಿತ್ರವನ್ನ ನೋಡಿದ್ವಿ ಅಂತಂದ್ರ ಈ ರೀತಿಯಾಗಿ ಚಿತ್ರ ಐತ್ರಿ. ಇದು ಎ ಬಿ ಅಂತರ ಎಷ್ಟೈತಿ ಅಂತಂದ್ರೆ 75 ಮೀಟರ್ ಐತಿ. ಓಕೆ, ಸರಿ. ಪ್ರಶ್ನೆಯನ್ನ ನೋಡುವಂತ್ರಿ. ದಟ್ಟ ಏನದ ನೋಡ್ರಿ, ಸಮುದ್ರ ಮಟ್ಟದಿಂದ 75 ಮೀಟರ್ ಎತ್ತರದಲ್ಲಿರುವ ದೀಪಸ್ತಂಭವೊಂದರ ಮೇಲಿನಿಂದ 2 ಹಡಗುಗಳನ್ನು ನೋಡಿದಾಗ. ಇದು ದೀಪಸ್ತಂಭ ಅಂದ್ರೆ ಏನ್ರಿ, ದೀಪಸ್ತಂಭ ಅಂದ್ರೆ ಏನಪ್ಪಾ ಅಂತಂದ್ರೆ ಇದು ಸಮುದ್ರದ ದಂಡಿಗೆ ಇರ್ತದ್ರಿ. ಒಂದಿಷ್ಟು ಏನಪ್ಪಾ ಅಂದ್ರೆ ಕೋಸ್ಟಲ್ ಏರಿಯಾ ಇದೇನಿರ್ತಲ್ಲ ಅಲ್ಲಿ ಇರ್ತೈತಿ. ಈಗ ನಮ್ಮ ರೋಡ್ ಒಳಗ ಟ್ರಾಫಿಕ್ ಸಿಗ್ನಲ್ ಹೆಂಗಲ್ಲ, ಇದು ಹಂಗ. ಅಲ್ಲಿ ಇದೇನ್ ಮಾಡ್ತೈತಿ ಅಂತಂದ್ರ ಅಲ್ಲಿ ಬರುವಂತಹ ಹಡಗುಗಳಿಗೆ ದಟ್ ಕರೆಕ್ಟ್ ಆಗಿರುವಂತಹ ಒಂದು ಸರಿಯಾದಂತಹ ಮಾರ್ಗವನ್ನ ತೋರಿಸಿರ್ತೈತಿ. ಅಂದ್ರೆ ಎಲ್ಲಿ ಅಪಾಯ ಇರ್ತೈತಿ ಅಲ್ಲಿ ಹೋಗ್ಲಾರ್ದಂಗ ಏನಪ್ಪಾ ಅಂದ್ರೆ ಇದು ಡೈರೆಕ್ಷನ್ ಕೊಡ್ತಿರ್ತೈತಿ. ಇದು ದೀಪಸ್ತಂಭ. ಸರಿನಾ, ರೈಟ್. ಈ ದೀಪಸ್ತಂಭ ಏನಪ್ಪಾ ಅಂದ್ರೆ 75 ಮೀಟರ್ ಎತ್ತರದೊಳಗ ಐತಿ. ಅದೇ ಏನ್ ಮಾಡಾಕತೈತಿ ಅಂದ್ರೆ 75 ಮೀಟರ್ ಒಳಗೆ ನಿಂತ್ಕೊಂಡು ಮೇಲಿನಿಂದ 2 ಹಡಗುಗಳನ್ನ ನೋಡಿದಾಗ ಇಲ್ಲಿಂದ ನಮ್ಮ ಪಿ ಮತ್ತೆ ಕ್ಯೂ ಬಿಂದುಳಗೆ ಬರುವಂತಹ 2 ಹಡಗುಗಳನ್ನ ನೋಡಾಕತ್ತಾರ್ರಿ. ಮುಂದ ಏನದ್ರಿ, ಉಂಟಾದ ಅವನತ ಕೋನಗಳು 30 ಡಿಗ್ರಿ ಮತ್ತು 45 ಡಿಗ್ರಿ. ದೂರದ ಇದ್ದದನ್ನ ನೋಡಿದಾಗ 30 ಡಿಗ್ರಿ ಐತಿ, ಇಲ್ಲೇ ಹತ್ತಿರ ಇದ್ದದನ್ನ ನೋಡಿದಾಗ 45 ಡಿಗ್ರಿ ಐತಿ. ಸರಿನಾ, ಮುಂದ ಏನದ ನೋಡ್ರಿ, ಆಗಿವೆ ದೀಪಸ್ತಂಭದ ಒಂದೇ ಪಾರ್ಶ್ವದಲ್ಲಿ ಒಂದು ಹಡಗಿನ ಹಿಂದೆ ಮತ್ತೊಂದಿದ್ದರೆ ಒಂದೇ ಬದಿ, ಯಾವ ಕಡೆ ಈ ಕಡೆ ಅಲ್ರಿ, ಒಂದ ಕಡೆ ಇದ್ದವು ಅವೆರಡು ಏನಪ್ಪಾ ಅಂದ್ರೆ ಒಂದಕ್ಕೊಂದು ಹಿಂದೆ ಮುದ್ದದವು, ಒಂದ ಲೈನ್ ಒಳಗ ಹಿಂದೆ ಮುದ್ದದವು ಅಂತ ಕೊಡಾಕತ್ತಾರ. ಮುಂದ ಮತ್ತೊಂದಿದ್ದರೆ ಆ 2 ಹಡಗುಗಳ ನಡುವಿನ ದೂರವನ್ನ ಕಂಡುಹಿಡಿಯಿರಿ. ಆ 2 ಹಡಗುಗಳ ನಡುವಿನ ದೂರವನ್ನ ಕಂಡುಹಿಡಿಯಿರಿ. ಆ 2 ಹಡಗುಗಳ ನಡುವಿನ ದೂರವನ್ನ ಕಂಡುಹಿಡಿಯಿರಿ. ಇದನ್ನ ನಮ್ಗ ಕಂಡುಹಿಡಿಯಾಕ ಕೇಳಾಕತ್ತಾರೆ. ಸರಿನಾ, ರೈಟ್. ಇದು ಎಕ್ಸ್ 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 ಎಕ್ಸ್. ಓಕೆ, ಇದು ಎಕ್ಸ್ ಆಗಿರ್ಲಿ. ಸರಿ, ನಮ್ಗ ಇದೇನಪ್ಪಾ ಅಂದ್ರೆ ಲಂಬಕೋನ ಐತಿ. ನಮಗ್ ಮತ್ತೆ ಏನ್ ಮಾಹಿತಿ ಬೇಕು, ಇದು 30 ಡಿಗ್ರಿ ಆಗಿತ್ತು ಅಂತಂದ್ರೆ ಇದು ಸಹಿತ 30 ಡಿಗ್ರಿ ಆಗಿರ್ತೈತಿ. ಇದು ಟೋಟಲ್ 45 ಐತಿ ಅಂದ್ರೆ ಇದು ಏನಪ್ಪಾ ಅಂತಂದ್ರ 45 ಐತಿ. ಬರ್ಕೊಳ್ಳೋ ಮುಂದಾಗ ಸ್ವಲ್ಪ ಹುಷಾರಾಗಿರ್ರಿ. ಇದು ಸಣ್ಣ ಕೋಣ ಐತಿ, ಇದು ದೊಡ್ಡದೈತಿ. ಸ್ವಲ್ಪ ನಮ್ಗೆ ಆ ರೀತಿಯಾಗಿ ಕಾಮನ್ ಸೆನ್ಸ್ ಅನ್ನ ಬಳಸೋಣ. ಸರ್, ಇಲ್ಲಿ 30 ಬರ್ದಿ, ಇಲ್ಲಿ 45 ಬರ್ದಿ ಅಂದ್ರೆ ನಮ್ ಲೆಕ್ಕ ಹಾಳಾಗಿ ಹೋಗುತ್ತೆ. ಇಲ್ಲಿ ಬರೆಯುವಾಗ ಹುಷಾರಾಗಿರ್ರಿ. ಇದು ಸಾಂದ್ ಐತಿ 30 ಡಿಗ್ರಿ, ಇದು ದೊಡ್ಡದೈತಿ 45 ಡಿಗ್ರಿ. ಇದು ತಪ್ಪಾಗುವಂತ ಸಾಧ್ಯತೆ ಇರ್ತೈತಿ, ಲಕ್ಷ್ಯ ಇರಲಿ. ಸರಿನಾ, ರೈಟ್. ಹಾಗಾದ್ರೆ ನಮ್ಗೆ ನಾವೇನ್ ತಗೋತೀವ್ರಿ, ಏನ್ ತಗೊಳ್ಳೋಣ
ಇದು 75 ಮೀಟರ್ ಗೊತ್ತೈತಿ. ಇದು ನಮ್ಗೆ ಏನಪ್ಪಾ ಅಂತಂದ್ರೆ 45 ಡಿಗ್ರಿ ಐತಿ. ಫಸ್ಟ್ ನಾನು ಇದನ್ನ ಬಿ ಪಿ ಕಂಡು ಹಿಡ್ತೀನಿ. ಓಕೆ, ಸೊ ಬಿ ಪಿ ನಾವ್ ಇಲ್ಲಿ ಏನು ಬರ್ದಿಲ್ಲ, ಮೊದಲು ಬಿ ಪಿ ಕಂಡು ಹಿಡ್ತೀನಿ, ಆ ನಂತರ ಬಿ ಕ್ಯೂ ಕಂಡು ಹಿಡ್ತೀನಿ. ಬಿ ಕ್ಯೂ ಒಳಗ ಬಿ ಪಿ ಕಳೆದಿವಿ ಅಂದ್ರೆ ನಮ್ಗೆ ಎಕ್ಸ್ ಸಿಗ್ತದೆ. ಏನ್ರಿ, ಇಲ್ಲಿ ಬರೀತೀನಿ ನೋಡ್ರಿ. ಟೋಟಲ್ ನಮ್ಗ ಬಿ ಕ್ಯೂ ಬೇಕು, ಮನೆಗೆ ಬಿ ಕ್ಯೂ ನ ಕಂಡು ಹಿಡಿಯೋಣ ಅಂತ ತೊಂದರೆ ಇಲ್ಲ. ಸಾರಿ ನಮ್ಗೆ ಏನ್ ಬೇಕು ಇಲ್ಲಿ, ಪಿ ಕ್ಯೂ ಬೇಕು. ಸೊ ಪಿ ಕ್ಯೂ ಬೇಕಂದ್ರೆ ಏನ್ ಬೇಕಂದ್ರೆ ಫಸ್ಟ್ ನಾನು ಏನ್ ಮಾಡೋಣ ಅಂತಂದ್ರೆ ಬಿ ಕ್ಯೂ ಕಂಡು ಹಿಡ್ಕೊಳ್ಳೋಣ. ಬಿ ಕ್ಯೂ ಒಳಗ ಮೈನಸ್ ಬಿ ಪಿ ಮಾಡಿದ್ವಿ ಅಂದ್ರೆ ನಮ್ಗೆ ಏನ್ ಸಿಗ್ತತ್ರಿ, ಪಿ ಕ್ಯೂ ಸಿಗ್ತತಿ. ಓಕೆ, ಏನ್ ಬರ್ತದೆ ಬಿ ಪಿ, ಬಿ ಕ್ಯೂ ಸಾರಿ ಬಿ ಕ್ಯೂ ಒಳಗ ಬಿ ಪಿ ಕಳೆದ್ವಿ ಅಂದ್ರೆ ನಮ್ಗ ಪಿ ಕ್ಯೂ ಸಿಗತೈತಿ. ಸರಿನಾ? ಹಾಗಾದ್ರೆ ಬಿ ಕ್ಯೂ ಕಂಡು ಹಿಡಿಯೋಣ. ಬಿ ಕ್ಯೂ ಎಲ್ಲ ಐತಿ, ತ್ರಿಭುಜ ಎ ಬಿ ಕ್ಯೂ ಒಳಗ ಐತಿ. ಸರಿ, ತ್ರಿಭುಜ ಎ ಬಿ ಕ್ಯೂ ನಲ್ಲಿ, ತ್ರಿಭುಜ ಎ ಬಿ ಕ್ಯೂ ನಲ್ಲಿ ಏನ್ರಿ, ಇದು 30 ಡಿಗ್ರಿ ಐತಲ್ಲ. ಸೊ ಇದು ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು. ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಅಂತ ನೋಡಿದ್ವಿ ಅಂದ್ರೆ ಏನ್ ತಗೋತೀವಿ ನಾವು, ಟ್ಯಾನ್ ತಗೋತೀವಿ. ಟ್ಯಾನ್ ಕ್ಯೂ ಈಕ್ವಲ್ ಟು ಅಭಿಮುಖ ಬಾಹು ಎ ಬಿ ಬಾಗಲೆ ಪಾರ್ಶ್ವಬಾಹು ಬಿ ಕ್ಯೂ. ಟ್ಯಾನ್ ಕ್ಯೂ ಅಂದ್ರೆ ಏನಂದ್ರಿ, ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಅಂದ್ರೆ ಎಷ್ಟತ್ರಿ, 75 ಬಾಗ್ಲೆ ಬಿ ಕ್ಯೂ ಅಂದ್ರೆ ಎಷ್ಟೈತ್ರಿ ಗೊತ್ತಿಲ್ಲ, ಅದನ್ನೇ ನಾವು ಕಂಡು ಹಿಡಿತಾ ಇರೋದಿಲ್ಲಿ. ಓಕೆ ಸರಿ, 75 ಬಾಗ್ಲೆ ಬಿ ಕ್ಯೂ. ಟ್ಯಾನ್ 30 ಅಂದ್ರೆ ಎಷ್ಟ್ರಿ, ಟ್ಯಾನ್ 30 ಅಂದ್ರೆ 1 ಬಾಗ್ಲೆ √3. ನಾನು ನಿಮ್ಗೆ ಪ್ರತಿ ಸಾರಿ ಹೇಳ್ತೀನಿ, ಈ ವ್ಯಾಲ್ಯೂ ಪಾಠ ಬರ್ತಿರ್ಲಿ, ಲೇಟ್ ಆಗಬಾರ್ದು. ಲೇಟ್ ಆದ್ರೆ ಮತ್ತೆ ಲೆಕ್ಕ ಮಾಡ್ಲಿಕ್ಕೆ ನಮಗೆ ಟೈಮ್ ತಗೋತದೆ ಹೆಚ್ಚಿಗೆ. ಸರಿನಾ? ಬಿ ಕ್ಯೂ ಈ ಕಡೆ ಹೋಗ್ಲಿ, √3 ಈ ಕಡೆ ಹೋಗ್ಲಿ ಅಂದ್ರೆ ಇದೇನಾಗ್ತದೆ, ಬಿ ಕ್ಯೂ ಈಕ್ವಲ್ ಟು 75 √3 ಮೀಟರ್. ಏನಿದು, ಬಿ ಇಲ್ಲಿಂದ ಕ್ಯೂ ತನಕ. ನಮ್ಗೆ ನೆಕ್ಸ್ಟ್ ಏನ್ರಿ, ಬಿ ಪಿ ಬೇಕು. ಬಿ ಪಿ ಬೇಕಂದ್ರೆ ಎ ಬಿ ಪಿ ತ್ರಿಕೋನವನ್ನ ಅಥವಾ ತ್ರಿಭುಜವನ್ನ ತಗೊಳ್ಳೋಣ ಅಂತ. ಓಕೆ, ತ್ರಿಭುಜ ಎ ಬಿ ಪಿ ಯಲ್ಲಿ, ತ್ರಿಭುಜ ಎ ಬಿ ಪಿ ಯಲ್ಲಿ ಈ ಒಂದು ತ್ರಿಭುಜವನ್ನ ತಗೊಂಡ್ವಿ ಅಂತಂದ್ರೆ ಏನದ್ರಿ, ಟ್ಯಾನ್ 45ಕ್ಕೆ ಇದು ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು. ಹಾಗಾದ್ರೆ ಟ್ಯಾನ್ ಪಿ ಇಸ್ ಈಕ್ವಲ್ ಟು, ಪಿ ಅಂದ್ರೆ ಎ ಬಿ ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವಬಾಹು ಅಂತಂದ್ರೆ ಬಿ ಪಿ. ಇದನ್ನೇನು ಬರ್ಕೋತೀರ ನಾವಿಲ್ಲಿ, ಟ್ಯಾನ್ ಪಿ ಅಂದ್ರೆ ಎಷ್ಟದ, 45 ಐತಿ. ಓಕೆ, ಟ್ಯಾನ್ 45 ಡಿಗ್ರಿ ಬೇಡ ಅಲ್ಲ, 45 ಈಕ್ವಲ್ ಟು ಎ ಬಿ ಅಂದ್ರೆ ಎಷ್ಟದ್ರಿ, 75 ಐತಿ. ಬಾಗ್ಲೆ ಬಿ ಪಿ ಅಂದ್ರೆ ಎಷ್ಟತ್ರಿ ಗೊತ್ತಿಲ್ಲ, ಕಂಡುಹಿಡಿ ಹಾಕತ್ತೀವಿ. ಓಕೆ ಸರಿ, ಬಿ ಪಿ ಸಾರಿ ಟ್ಯಾನ್ 45 ಅಂದ್ರೆ ಎಷ್ಟದ್ರಿ ಗೊತ್ತಾ, ನಮ್ಗೆ ವ್ಯಾಲ್ಯೂ ಗೊತ್ತೈತ್ರಿ. ಅದೆಷ್ಟು ಅಂತಂದ್ರೆ 1 ಇಸ್ ಈಕ್ವಲ್ ಟು 75 ಬಾಗ್ಲೆ ಬಿ ಪಿ. 75 ಬಾಗ್ಲೆ ಬಿ ಪಿ. ಬಾಗ್ಲೆ ಈ ಕಡೆ ಹೋದ್ರೆ ಏನಾಗುತ್ತೆ, ಗುಂಡ್ಲೆ ಆಗುತ್ತೆ. 1 ಗುಂಡ್ಲೆ ಬಿ ಪಿ ಅಂದ್ರೆ ಏನಾಗುತ್ತೆ, ಬಿ ಪಿ ಆಗುತ್ತೆ. ಇಸ್ ಈಕ್ವಲ್ ಟು 75 ಮೀಟರ್. ಉತ್ತರ ಬಂತೇನ್ರಿ? ಉತ್ತರ ಏನು ಬಂದಿಲ್ರಿ, ಇದು 75 ಬಂದೈತಿ. ಟೋಟಲ್ ಇಷ್ಟು ಬಂದೈತಿ. ಇಷ್ಟು ಅದ ನೋಡ್ರಿ, ಇಷ್ಟು ಬಂದೈತಿ ಟೋಟಲ್. ಓಕೆ, ನಮಗ್ ಬೇಕಾಗಿದ್ದು ಇಷ್ಟು, ಪಿ ಕ್ಯೂ ಬೇಕು ನಮ್ಗೆ. ಸೊ ಪಿ ಕ್ಯೂ ಇಸ್ ಈಕ್ವಲ್ ಟು ಏನ್ರಿ, ಬಿ ಕ್ಯೂ ಮೈನಸ್ ಬಿ ಪಿ. ಬಿ ಕ್ಯೂ ಅಂದ್ರೆ ಎಷ್ಟದ್ರಿ, 75 √3 ಮೀಟರ್ ಮೈನಸ್ ಬಿ ಪಿ. ಬಿ ಪಿ ಇಲ್ಲ ಇದು 75 ಮೈನಸ್ 75. ಓಕೆ, ಸೊ ಎರಡದ್ರೊಳಗೂ 75 ಕಾಮನ್ ತೆಗಿಯೋಣ. ಸೊ 75 ಕಾಮನ್ ತೆಗೆದ್ರೆ ಇಲ್ಲಿ ಎಷ್ಟು ಉಳಿತೈತ್ರಿ, √3 ಉಳಿತೈತಿ, ಆಚೆ ಕಡೆ 1 ಉಳಿತೈತಿ. ಸರಿನಾ? ಸೊ √3 ಮೈನಸ್ 1 ಮೀಟರ್ ಆಗಿರ್ತೈತಿ. ಸರಿನಾ? ರೈಟ್, ಇಲ್ಲಿ ನಾವು √3 ಬೆಲೆ 1.73 ತಗೊಂಡು ಯಾಕೆ ಕಷ್ಟ ಬರ್ತೀರಿ, ಯಾಕಂತಂದ್ರೆ ಅದನ್ನ ನಾವು ಗುಣಸಾಕ್ ಮತ್ತಕ್ಕ ಉದಾಡ್ಬೇಕಾಗ್ತೈತಿ. ಅವಶ್ಯಕತೆ ಇಲ್ಲ. ನಮ್ಗ ಲೆಕ್ಕದೊಳಗೆ ಅದನ್ನ ಮೆನ್ಷನ್ ಮಾಡಿ ಬಳಸಂದಿದ್ದು ಅಂತಂದ್ರ ಬಳಸೋಣಂತ್ರಿ, ಇಲ್ಲ ಅಂದ್ರೆ ಬಳಸುವಂತ ಅವಶ್ಯಕತೆ ಇಲ್ಲ, ನಡೀತೈತಿ. ಇಷ್ಟು ಬರೋದ್ರ ಸಹಿತ ನಮಗ ಮಾರ್ಕ್ಸ್ ಕೊಡ್ತಾರ. ಒಂದು ತಲೆಗಿರ್ಲಿ, ಲೆಕ್ಕದೊಳಗ ಅವ್ರು ಕೊಟ್ಟಿರಬಾರ್ದು. ಹಂಗಂದ್ರೆ ನಮ್ಗ ಇಷ್ಟ ಮಾಡಿದ್ರೆ ಸಾಕು. ಒಂದ್ ವೇಳೆ ಕೊಟ್ಟಿದ್ರದ್ರ ಆ ಬೆಲೆಯನ್ನ ತಗೊಂಡು ಲೆಕ್ಕವನ್ನ ಪೂರ್ಣಗೊಳಿಸ್ರಿ. ಆಗ್ಬೋದಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 27 ಲೆಕ್ಕ ಏನ್ ಕೊಟ್ರು ನೋಡ್ರಿ, ನೆಲದ ಮೇಲೆ ನೇರವಾಗಿ ನಿಂತಿರುವ ಒಂದು ಕಟ್ಟಡದ ತುದಿಯಿಂದ ನೆಲದ ಮೇಲಿನ ಒಂದು ಬಿಂದು ಸಿ ಅನ್ನು ವೀಕ್ಷಿಸಿದಾಗ ಉಂಟಾಗುವ ಅವನತ ಕೋನವು 60 ಡಿಗ್ರಿ ಆಗಿದೆ. ಸೊ ಒಂದು ಕಟ್ಟಡದ ಮೇಲಿಂದ ಏನಪ್ಪಾ ಅಂತಂದ್ರ ನೆಲದ ಮೇಲೆ ಒಂದು ಬಿಂದು ಸಿ ಅನ್ನು ವೀಕ್ಷಿಸಾಕತ್ತಾರ್ರಿ. ಅವಾಗ ಅಲ್ಲಿ ಏನು ಒಂದು ಕೋನ ಉಂಟಾಗತ್ತಲ್ಲ, ಆ ಒಂದು ಅವನತ ಕೋನ ಎಷ್ಟೈತಿ ಅಂದ್ರ 60 ಡಿಗ್ರಿ ಐತಿ. ಯಾಕೆ ಅವನತ ಕೋನ? ಯಾಕಂದ್ರೆ ಕತ್ತನ್ನ ಕ್ಯಾಗ್ ಮಾಡಿ ನೋಡಾಕತ್ತಾರ, ಅವನತ ಕೋನ ಉಂಟಾಗತ್ತೆ, ಅದು 60 ಡಿಗ್ರಿ ಐತಿ. ಮುಂದೆ ಏನ್ ಕೊಡಾಕತ್ತಾರ್ರಿ, ಚಿತ್ರದಲ್ಲಿ ತೋರಿಸಿರುವಂತೆ ಕಟ್ಟಡದ ಪಾದ ಬೀದಿಂದ, ಚಿತ್ರದಲ್ಲಿ ತೋರಿಸಿರುವಂತೆ ಕಟ್ಟಡದ ಪಾದ ಬೀದಿಂದ ನೆಲದ ಮೇಲಿನ ಸಿ ಬಿಂದುವಿನ ಮೂಲಕ ನೇರವಾಗಿ ಚಲಿಸಿ ಒಂದು ಬಿಂದು ಬಿ ಇಂದ ಸಿ ಕಡೆ ಚಲಿಸಿ
ಬಿಂದು ಪಿ ಇಂದ ಏನಪ್ಪಾ ಅಂದ್ರೆ ಕಟ್ಟಡ ತುದಿಯನ್ನು ವೀಕ್ಷಿಸಿದಾಗ, ಈ ಕಟ್ಟಡದ ತುದಿಯನ್ನ ವೀಕ್ಷಿಸಿದಾಗ ಉನ್ನತ ಕೋನವು 30 ಡಿಗ್ರಿ. ಇಲ್ಲಿ ಕತ್ತನ್ನ ಎತ್ತಿ ನೋಡಾಕತ್ತಾರ, ಸೊ ಹಂಗಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಉನ್ನತ ಕೋನ 30 ಡಿಗ್ರಿ ಉಂಟಾಗತೈತಿ. ಮುಂದ ಆಗಬೇಕಾದ್ರೆ ಸಿ ಬಿಂದುವಿನಿಂದ ಪಿ ಬಿಂದುವಿಗೆ ಬಿಸಿಯ 2ರಷ್ಟು ದೂರ ಚಲಿಸಬೇಕಾಗುತ್ತದೆ ಎಂದು ತೋರಿಸಿ. ಏನ್ರಿ, ಸಿ ಬಿಂದುವಿನಿಂದ ಪಿ ಬಿಂದುವಿಗೆ ಇಲ್ಲಿಂದ ಇಲ್ಲಿಗೆ ಹೋಗೋದು ಇದು ಏನಾಗಿರ್ತೈತಿ ಅಂದ್ರ ಅದು ಬಿಸಿಯ 2ರಷ್ಟು ಇರ್ತೈತಿ. ಇದಕ್ಕೆ ನಾವು ಒಂದ್ ಇದನ್ನ ಬರ್ದ್ಬಿಡ್ತೇನ್ರಿ. ಏನ್ರಿ, ಸಿ ಬಿಂದುವಿನಿಂದ ಪಿ ಬಿಂದುವಿಗೆ ಅಂದ್ರೆ ಸಿಪಿ ಏನಾಗಿರ್ಬೇಕು ಅಂತಂದ್ರ ಬಿಸಿಯ 2ರಷ್ಟು ಅಂದ್ರೆ 2 ಗುಂಡ್ಲೆ ಬಿಸಿ ಆಗಿರ್ಬೇಕು, ಈ ರೀತಿ ಆಗಿರ್ಬೇಕು ಎಂದು ಏನಪ್ಪಾ ಅಂತಂದ್ರ ತೋರಿಸಿ ಅಂತ ಕೇಳಕತ್ತಾರ. ಸೊ ಇದು ಬೇಕು ಅಂದ್ರೆ ನಮ್ಗೆ ಏನ್ ಬೇಕ್ರಿ, ಸಿಪಿ ಯ ಒಂದು ಎಷ್ಟು ಉದ್ದ ಐತಿ ಅದು ಬೇಕು, ಆನಂತರ ಬಿಸಿ ಉದ್ದ ಎಷ್ಟೈತಿ ಅದ ಬೇಕು. ಅವು ಗೊತ್ತಿದ್ರೆ ನಮ್ಗೆ ಇದನ್ನ ಸಾಧಿಸಲಿಕ್ಕೆ ಬರ್ತೈತಿ. ಸರಿನಾ, ರೈಟ್. ಮೊದಲು ನಾವೇನ್ ಮಾಡೋಣ ಅಂತಂದ್ರ ನಮಗ ಈ ಲಂಬ ಕೋನ ತ್ರಿಕೋನ ನೋಡಿದ್ರೆ ಇದು 30 ಡಿಗ್ರಿ ಐತಿ. ಇದು ಎಷ್ಟೈತ್ರಿ ಇದು 60 ಇತ್ತಂದ್ರ ಇದು ಸಹಿತ 60 ಇರ್ತೈತಿ ಅಂತರ ಪರ್ಯಾಯ ಕೋನ. ಸೊ ಪ್ರತಿ ಲೆಕ್ಕದೊಳಗೂ ನಾನು ನಿಮ್ಗೆ ಹೇಳಾಕತ್ತೀನಿ ಇದು ಎಷ್ಟಿರ್ತೈತಿ, ಇದು ಅಷ್ಟ ಇರ್ತೈತಿ. ಸರಿನಾ, ರೈಟ್. ಈಗ ಇದರಿಂದ ನಾವೇನ್ ಕಂಡುಹಿಡಿಯೋಣ ಅಂದ್ರೆ ಬಿಸಿ ಕಂಡುಹಿಡಿಯೋಣ. ನಮ್ಗೆ ಸಿಪಿ ಕಂಡುಹಿಡಿಯಕ್ ಬರ್ತೇನ್ರಿ, ಡೈರೆಕ್ಟ್ ಆಗಿ ಸಿಪಿ ಬರಲ್ರಿ. ನಮ್ಗೆ ಏನ್ ಬರ್ತೈತಿ ಅಂದ್ರೆ ಬಿಪಿ ಬರ್ತೈತಿ, ಬಿಸಿ ಬರ್ತೈತಿ. ಬಿಪಿ ಒಳಗ್ ಬಿಸಿ ಕಳೆದ್ರೆ ಸಿಪಿ ಸಿಗ್ತೈತಿ. ಸರಿನಾ, ಹಿಂದೆ ಏನ್ ಮಾಡಿದಿಲ್ಲ ಇದು ಅದೇ ರೀತಿಯಾದಂತ ಲೆಕ್ಕ ಐತಿ. ಸರಿ, ಹಾಗಾದ್ರೆ ಮೊದಲು ಬಿಸಿ ಬರಬೇಕು. ಸೊ ಬಿಸಿ ಬರಬೇಕು ಅಂದ್ರೆ ನಾವೇನ್ ಮಾಡೋಣ, ತ್ರಿಭುಜ ಎ ಬಿ ಸಿ ತಗೊಳ್ಳೋಣ ಅಂತ. ಓಕೆ, ತ್ರಿಭುಜ ಎ ಬಿ ಸಿ ಯಲ್ಲಿ ಈ ತ್ರಿಭುಜ ಎ ಬಿ ಸಿ ಒಳಗ ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು. ಇದು ಎಚ್ ಆಗಿರ್ಲಿ, ಇದು ಏನಾಗಿರ್ಲಿ ಅಂತಂದ್ರ ಎಕ್ಸ್ ಆಗಿರ್ಲಿ. ಎಕ್ಸ್ ಬೇಡ, ನಾ ಬಿ ಸಿ ಅಂತಾನೆ ಇಟ್ಕೋತೇನ್ರಿ. ಯಾಕಂದ್ರೆ ಇಲ್ಲಿ ನಮಗೆ ಸಿ ಪಿ ಬಿ ಸಿ ಅಂತ ಬರ್ಕೊಳಕತ್ತವಲ್ಲ, ಸೊ ಅದನ್ನ ನಾ ಬಿ ಸಿ ಅಂತಾನೆ ಇಟ್ಕೋತೀನಿ. ಓಕೆ, ಸರಿ. ತ್ರಿಭುಜ ಎ ಬಿ ಸಿ ಯಲ್ಲಿ ಟ್ಯಾನ್ 60 ಇಸ್ ಈಕ್ವಲ್ ಟು ಅಥವಾ ಟ್ಯಾನ್ ಸಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಎ ಬಿ ಬಾಗ್ಲೆ ಪಾರ್ಶ್ವ ಬಾಹು ಬಿ ಸಿ. ಟ್ಯಾನ್ ಸಿ ಅಂದ್ರೆ ಎಷ್ಟು ಅದರಿ 60 ಅದ. ಟ್ಯಾನ್ 60 ಇಸ್ ಈಕ್ವಲ್ ಟು ಎ ಬಿ ಅಂದ್ರೆ ಎಷ್ಟೈತ್ರಿ ಎಚ್ ಅದ, ಬಾಗ್ಲೆ ಬಿ ಸಿ ಗೊತ್ತಿಲ್ಲ ಕಂಡುಹಿಡಿಯಾಕತ್ತೀವಿ. ಟ್ಯಾನ್ 60 ಅಂದ್ರೆ ಎಷ್ಟ್ರಿ √3 ಇಸ್ ಈಕ್ವಲ್ ಟು ಎಚ್ ಬಾಗ್ಲೆ ಬಿ ಸಿ. ಬಿ ಸಿ ಎಡಗಡೆ ಹೋಗ್ಲಿ √3 ಬಲಗಡೆ ಬರ್ಲಿ ಅಂದ್ರೆ ಇದೇನಾಗತ್ರಿ ಬಿ ಸಿ ಈಕ್ವಲ್ ಟು ಎಚ್ ಬಾಗ್ಲೆ √3 ಮೀಟರ್ ಆಗಿರ್ತತಿ, ಅಥವಾ ಮಾನಗಳು ಅಂತ ಬರೆದ್ರು ತಪ್ಪಿಲ್ಲ ಇಲ್ಲಿ. ಸರಿನಾ, ನಮ್ಗೆ ಏನ್ ಸಿಕ್ತ್ರಿ ಬಿ ಸಿ ಸಿಕ್ತು. ಈಗ ಬಿ ಪಿ ಕಂಡುಹಿಡಿಬಹುದು. ಸೊ ಬಿ ಪಿ ಕಂಡುಹಿಡಿಬೇಕಂದ್ರೆ ಏನ್ ತಗೋತೀವ್ರಿ, ಎ ಬಿ ಪಿ ತ್ರಿಭುಜವನ್ನ ತಗೋತೀವಿ. ಸೊ ಇಲ್ಲಿ ನಾನು ಇದನ್ನ ಬರಿಬೇಕಾಗಿತ್ತು. ಏನ್ರಿ ಇದು ಸಾಧನೀಯ, ಇದನ್ನ ನಾವು ಸಾಧಿಸ್ಬೇಕಾಗೈತಿ, ಇಲ್ಲ ಅಂದ್ರೆ ಮತ್ತೆ ಕನ್ಫ್ಯೂಸ್ ಆಗ್ತದೆ. ಓಕೆ, ಸಾಧನೀಯ ಏನ್ ಸಾಧಿಸ್ಬೇಕ್ರಿ, ಈ ಸಿ ಪಿ ಏನಪ್ಪಾ ಅಂದ್ರೆ ಬಿ ಸಿ 2ರಷ್ಟು ಇರ್ತೈತಿ ಅಂತ ಸಾಧಿಸ್ಬೇಕು. ಓಕೆ, ನಂತರ ಏನ್ರಿ ತ್ರಿಭುಜ ಎ ಬಿ ಪಿ ಯಲ್ಲಿ, ತ್ರಿಭುಜ ಎ ಬಿ ಪಿ ಯಲ್ಲಿ. ಓಕೆ, ಈ ತ್ರಿಭುಜ ಎ ಬಿ ಪಿ ತಗೊಂಡ್ವಿ ಅಂದ್ರೆ ಇದೇನದ್ರಿ ಇದು ಅಭಿಮುಖ ಬಾಹು ಐತಿ, ಇದು ಪಾರ್ಶ್ವ ಬಾಹು ಐತಿ. ಹಾಗಾದ್ರೆ ಟ್ಯಾನ್ ತಗೋತೀವಿ. ಟ್ಯಾನ್ ಪಿ ಇಸ್ ಈಕ್ವಲ್ ಟು ಈ ಕೋನಕ್ಕೆ ತಗೊಳಕತ್ತೀವಲ್ಲ, ಸೊ ಟ್ಯಾನ್ ಪಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಎ ಬಿ ಬಾಗ್ಲೆ ಪಾರ್ಶ್ವ ಬಾಹು ಏನೈತ್ರಿ ಬಿ ಪಿ ಐತಿ. ಆಗ್ಬೋದಾ? ಟ್ಯಾನ್ ಪಿ ಅಂದ್ರೆ ಐತ್ರಿ ಟ್ಯಾನ್ 30 ಐತಿ. ಸೊ ಟ್ಯಾನ್ 30 ಇಸ್ ಈಕ್ವಲ್ ಟು ಎ ಬಿ ಅಂದ್ರೆ ಏನೈತ್ರಿ ಎಚ್ ಬಾಗ್ಲೆ ಬಿ ಪಿ. ಬಿ ಪಿ ಅಂದ್ರೆ ಬಿ ಪಿನೇ, ಬಿ ಪಿ ಅಂದ್ರೆ ಏನ್ರಿ ಮತ್ತೆ ಅದನ್ನ ಎಕ್ಸ್ಟ್ರಾ ಏನು ದಟ್ ನಮ್ಗೆ ಅದು ಏನು ತೊಗೊಂಡ್ವಿ ಅದನ್ನ ತೊಗೊಳಕತ್ತೀವಿ, ಬಿ ಪಿ ಅಂತ ತೊಗೊಳಕತ್ತೀವಿ. ಟ್ಯಾನ್ 30 ಅಂದ್ರೆ ಎಷ್ಟ್ರಿ 1 ಬಾಗ್ಲೆ √3 ಇಸ್ ಈಕ್ವಲ್ ಟು ಎಚ್ ಬಾಗ್ಲೆ ಬಿ ಪಿ. ಬಿ ಪಿ ಎಡಗಡೆ ಹೋಗ್ಲಿ √3 ಬಲಗಡೆ ಹೋಗ್ಲಿ ಅಂದ್ರೆ ಏನಾಗತ್ರಿ ಬಿ ಪಿ ಇಸ್ ಈಕ್ವಲ್ ಟು ಎಚ್ √3 ಮೀಟರ್ ಆಗಿರ್ತೈತಿ. ಸರಿನಾ, ಏನ್ ಸಿಕ್ತು ಬಿ ಸಿ ಸಿಕ್ತು, ಬಿ ಸಿ ಸಿಕ್ತು, ಬಿ ಪಿ ಸಿಕ್ತು. ನಮ್ಗ ಬಿ ಸಿ ಐತಿ, ಸಿ ಪಿನೂ ಬೇಕಲ್ಲ. ಸೊ ಸಿ ಪಿ ಅನ್ನ ನಾವೇನಪ್ಪಾ ಅಂದ್ರೆ ಇಲ್ಲಿ ಕಂಡು ಹಿಡ್ಕೊಳ್ಳೋಣ. ಸಿ ಪಿ ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಬಿ ಪಿ ಒಳಗ ಬಿ ಸಿ ಅನ್ನ ಕಳಿತೀವಿ. ಟೋಟಲ್ ಒಳಗೆ ಬಿ ಸಿ ಕಳಿದ್ವಿ ಅಂದ್ರೆ ಸಿ ಪಿ ಸಿಗ್ತದೆ. ಸರಿನಾ, ಬಿ ಪಿ ಮೈನಸ್ ಬಿ ಸಿ. ಓಕೆ, ಬಿ ಪಿ ಅಂದ್ರೆ ಎಷ್ಟೈತ್ರಿ ಎಚ್ √3 ಮೈನಸ್ ಬಿ ಸಿ ಅಂದ್ರೆ ಎಷ್ಟೈತ್ರಿ ಎಚ್ ಬಾಗ್ಲೆ √3 ಐತಿ. ಓಕೆ, ಸೊ ಲೆಕ್ಕ ಮಾಡೋದಾಗ ನಮ್ಗೊಂದು ಡೌಟ್ ಬರ್ತೈತಿ, ನಾವು ಮಾಡಕತ್ತಿರೋ ಸರಿ ಐತ ತಪ್ಪೈತಿ ಅಂತ. ಲಾಸ್ಟ್ ತನಕ ತಲೆಗೆ ಸುಳಕ್ ಬಿಡ್ರಿ, ಲಾಸ್ಟಿಗೆ ಎಂಡಿಗೆ ಆನ್ಸರ್ ಬರಲ್ಲ ಅಂದ್ರೆ ವಿಚಾರ ಮಾಡೋಣ ಅಂತ. ಓಕೆ, ರೈಟ್. ಸರಿ, ಇಲ್ಲೇನಪ್ಪಾ ಅಂದ್ರೆ ಲಸ 1 ಮತ್ತು √3 ಲಸ ಏನ್ ಬರ್ತ್ರಿ √3 ಬರ್ತೈತಿ. ಇಲ್ಲಿ ಏನು ಇದು ಎಷ್ಟಲಿಂದ ಒಂದಕ್ಕೆ ಎಷ್ಟಲಿಂದ ಗುಣಿಸಿ √3 ಬರ್ತೈತ್ರಿ √3 ಗುಣಿಸ್ಬೇಕು. ಸರಿನಾ, ಇಲ್ಲಿ √3 ಗುಣಿಸ್ಬೇಕು. √3 ಎಷ್ಟಲಿಂದ ಗುಣಿಸಿ √3 ಬರ್ತ್ರಿ 1 ಗುಣಿಸ್ಬೇಕು. √3 ಇಂಟು ಎಚ್ √3 √3 ಅಂದ್ರೆ √3 ವರ್ಗಮೂಲ ಹೋದ್ರೆ ಈ 3 ಉಳಿತೈತಿ. ಹಂಗಂದ್ರೆ ಇದು 3 ಹೆಚ್ಚಾಗತ್ತೆ, ಮೈನಸ್ ಎಚ್ ಗುಂಡ್ಲೆ 1 ಅಂದ್ರೆ ಹೆಚ್ಚಾಗತ್ತೆ. 3h ಮೈನಸ್ ಎಚ್ ಅಂದ್ರೆ ಏನಾಗತ್ರಿ 2h ಬಾಗ್ಲೆ
√3 ಮೀಟರ್ ಆಗ್ತದೆ. ಇದೇನ್ರಿ ಇದು ಸಿ ಪಿ. ಓಕೆ ಸರಿ. ನಮ್ಗ ಸಿ ಪಿ ಅಂದ್ರೆ 2h/√3 ಐತಿ, ಬಿ ಸಿ ಅಂದ್ರೆ h/√3 ಮೀಟರ್ ಐತಿ. ಅಂದ್ರೆ ಇದು ಏನಪ್ಪಾ ಅಂತಂದ್ರ ಇದರ ಡಬಲ್ ಐತಿ. ಒಂದ್ಸರಿ ನಾವಿಲ್ಲಿ ನೋಡಿದ್ವಿ ಅಂತಂದ್ರೆ ಅವ್ರು ಏನ್ ಕೇಳಕತ್ತಾರ್ರಿ, ದಟ್ ಸಿ ಬಿಂದುವಿನಿಂದ ಪಿ ಬಿಂದುವಿಗೆ, ಸಿ ಪಿ ಬಿ ಸಿ ಯ 2ರಷ್ಟು, ಬಿ ಸಿ ಯ ಎಷ್ಟು. ಸೊ ಇಲ್ಲಿ ಸಿ ಪಿ ಏನಾಗೈತಿ ಅಂತಂದ್ರ ಬಿ ಸಿ ಯ 2ರಷ್ಟು ದೂರ ಚಲಿಸಬೇಕಾಗುತ್ತದೆ ಎಂದು ನಮ್ಗೆ ಇಲ್ಲಿ ಬರಾಕತೈತಿ. ಸರ್ ಬರಾಕತೈತಿ, ಆದ್ರೆ ಹೆಂಗ್ ಬರಿಬೇಕು ಅಂತಂದ್ರೆ ನಾವ್ ಇದನ್ನ ಏನ್ ಮಾಡೋಣ ಅಂತಂದ್ರೆ ಇದನ್ನ 1 ಅಂತ ಕರೆಯೋಣ, ಇದನ್ನ 2 ಅಂತ ಕರೆಯೋಣ. ಸೊ ಸಮೀಕರಣ 1 ಮತ್ತು 2ರಿಂದ, ಸಮೀಕರಣ 1 ಮತ್ತು 2ರಿಂದ. ಸೊ ಇವೆರಡು ಸಮೀಕರಣವನ್ನ ನೋಡಿದ್ವಿ ಅಂತಂದ್ರೆ ಇಲ್ಲಿ h/√3 ಅಂತಂದ್ರೆ ಬಿ ಸಿ ಐತಿ. ಹಾಗಾದ್ರೆ ಈ h/√3 ಜಾಗದಾಗ ಬಿ ಸಿ ಅನ್ನ ತಗೊಂಡ್ಬಂದಿಟ್ವಿ ಅಂತಂದ್ರೆ ಇದೇನಾಗತ್ರಿ, ಸಿ ಪಿ ಇಸ್ ಈಕ್ವಲ್ ಟು 2 ಗುಣ್ಲೆ ಬಿ ಸಿ. ಬಿ ಸಿ ಆಗಿ ಬರ್ತೀವ್ರಿ, h/√3 ಅಂದ್ರೆ ಏನೈತಿ ಅಂದ್ರೆ ಬಿ ಸಿ ಐತಿ. ಸೊ ಹೀಗಾಗಿ ಈ ಸಿ ಪಿ ಇಸ್ ಈಕ್ವಲ್ ಟು ಏನಾಗಿರ್ತೈತಿ ಅಂದ್ರೆ 2 ಗುಣ್ಲೆ ಬಿ ಸಿ ಆಗಿರ್ತೈತಿ. ಸೊ ಅವ್ರು ಏನ್ ಹೇಳಿದ್ರು ಅದನ್ನ ನಾವಿಲ್ಲಿ ಸಾಧಿಸಿದ್ದೇವೆ, ಸಾಧಿಸಲಾಗಿದೆ. ಸರಿನಾ? ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಈ ಪ್ರಾಬ್ಲಮ್ಸ್ ನಮ್ಮ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್. ಓಕೆ ಸರಿ. ದಟ್ ಇದ್ರೊಳಗೆ ನಾವೇನಪ್ಪಾ ಅಂದ್ರೆ ಒಟ್ಟು 7 ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಮುಂದಿನ ವಿಡಿಯೋದೊಳಗೆ ಇನ್ನು 7 ಪ್ರಶ್ನೆಗಳನ್ನ ನೋಡೋಣ ಅಂತ. ಓಕೆ, ಸೊ ಚೆನ್ನಾಗಿ ಓದ್ಕೊಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೇನೆ.